ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರಿಗೆ ಏನ ವೇದಾಂತ ವಿದ್ಯೆಯು ಸುತಾ ವೇದ ಸಾಗರ. ಶಂಕರರು ಸ್ಥಾಪನೆ ಮಾಡಿರುವಂತಹ ಚತುರಾಂಬನಾಯ ಪೀಠದಲ್ಲಿ ಇವತ್ತಿಗೂ ಆ ಅಂದರೆ ಶೃಂಗೇರಿ ಶಂಕರ ಮಠ, ದಕ್ಷಿಣಾಂಬನಾಯ ಶಾರದಾ ಪೀಠ ಅಂತ ಕರೀತಾರೆ. ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಯತಿಶ್ರೇಷ್ಠರು ಪೀಠಾಧಿಪತಿಗಳು ಆ ಶಂಕರ ತತ್ವವನ್ನು ಆಳವಾಗಿ ಅಭ್ಯಾಸ ಮಾಡಿ, ಸರ್ವಶಾಸ್ತ್ರವನ್ನು ಅಭ್ಯಾಸ ಮಾಡಿ ಆ ಶಂಕರನ ಹಾಕಿಕೊಟ್ಟ ಮಾರ್ಗ ಏನಿದೆಯೋ ಎಲ್ಲೂ ರಾಜಕೀಯವನ್ನು ಪ್ರವೇಶ ಮಾಡದೆ, ತಮ್ಮನ್ನು ರಾಜಕೀಯಕ್ಕೆ ಕೊಟ್ಕೊಳ್ಳದೆ, ರಾಜಕೀಯದವರನ್ನು ಇವರು ಎಳೆಯದಂತೆ ಮಾಡಿರ್ತಕ್ಕಂಥ ಒಂದು ಮಠ ನಮ್ಮ ದಕ್ಷಿಣಾಂಬನಾಯ ಶಾರದಾ ಪೀಠ ಶೃಂಗೇರಿ. ಅಂಥ ಜಗದ್ಗುರುಗಳ ಪರಮಪೂಜ್ಯ ಉಭಯ ಜಗದ್ಗುರುಗಳನ್ನು ನಾವು ಮನಸ್ಸಿನಲ್ಲಿ ಸ್ಮರಿಸಿ, ಇನ್ನೊಂದು ಎಡತೊರೆ ಗುರುಗಳನ್ನು ನಾವು ನೆನ್ಕೊಳ್ಳಲೇಬೇಕು. ಶಂಕರರ ವಿಚಾರ ಬಂತು ಅಂದರೆ ಅವರನ್ನು ನಾವು ಮರೆಯೇ ಹೋಗಿಲ್ಲ. ಶಂಕರರು 3 ಸಾರಿ ಸುತ್ತಿದರು ಅಂತ ಈಗಲೂ ಹೇಳಿದರು. ನಾವೇ ಲೆಕ್ಕ ಇಟ್ಕೊಂಡಿಲ್ಲ. 3 ಸಾರಿ ಇರ್ಬೋದು, 4 ಸಾರಿ ಇರ್ಬೋದು. ಎಷ್ಟು ಸಾರಿ ಸುತ್ತಿದ್ದಾರಂತೂ 3 ಸಾರಿಗಂತೂ ಸುತ್ತಿದ್ದಾರೆ ಅನ್ನೋದಂತೂ ಖಚಿತ. ಅದೇ ರೀತಿಯಲ್ಲಿ ಪರಮಪೂಜ್ಯ ಶಂಕರಾಚಾರ್ಯ ಮಹಾಸ್ವಾಮಿಗಳವರು ಶಂಕರರಿಗೋಸ್ಕರವಾಗಿ ಶಂಕರರ ಪವಿತ್ರವಾದ ಹೆಜ್ಜೆಯ ಗುರುತುಗಳನ್ನು ಗುರುತಿಸಿ, ಹೆಜ್ಜೆಯನ್ನು ಅವರಲ್ಲಿ ಏನು ಸಾಧನೆ ಮಾಡಿದರು, ಎಲ್ಲೆಲ್ಲಿ ಹೋಗಿ ಏನು ಸಾಧನೆ ಮಾಡಿದ್ರು ಅನ್ನೋ ಪ್ರಯತ್ನವನ್ನು ಮಾಡಿ ಒಂದು ಡಾಕ್ಯುಮೆಂಟರಿ ತಯಾರು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈಗೂ ಇದ್ದರು. ಮೊನ್ನೆ ಅವರು ಹೋಗಿದ್ದು, ಈಗ ಶಂಕರ ಜಯಂತಿ ಮೊದಲು 2 ತಿಂಗಳು ಮೊದಲೇ ಹೋಗಿದ್ದಾರೆ. ಮುಂದಿನ ಶಂಕರ ಜಯಂತಿ ಎಷ್ಟೊತ್ತಿಗೆ ಬರೋದು, ಅಲ್ಲಿವರೆಗೂ ಅವ್ರ ಕೆಲಸ ಏನು ಅಂದರೆ ಇದೇನೆ. ಎಲ್ಲೆಲ್ಲಿ ಶಂಕರ ಹೋಗಿದ್ದಾರೋ ಇವರು ತಮ್ಮ ಯೋಗ ಪ್ರತ್ಯಕ್ಷ ಮತ್ತು ಶಾಸ್ತ್ರ ಪ್ರತ್ಯಕ್ಷ ಅಂತ ಹೇಳಿದೆ ನಮ್ಮಲ್ಲಿ. ಶಾಸ್ತ್ರ ಪ್ರತ್ಯಕ್ಷ ಅಂದರೆ ಜ್ಯೋತಿಷಿಗಳು, ಅಷ್ಟಮಂಗಲರು ಇತ್ಯಾದಿಗಳು ಹೋಗ್ತಾರೆ. ಯೋಗಿ ಪ್ರತ್ಯಕ್ಷ ಅಂದರೆ ಒಬ್ಬ ತಪಸ್ವಿಗೆ ತನ್ನ ಅರಿವಿಗೆ ಬಂದಿರತಕ್ಕಂಥದ್ದನ್ನು ಸಿದ್ಧಪಡಿಸೋದು. ಅದರಲ್ಲಿ ಯೋಗಿ ಪ್ರತ್ಯಕ್ಷಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಶಾಸ್ತ್ರ ಸುಳ್ಳಲ್ಲ, ಶಾಸ್ತ್ರ ಹೇಳುವವರು ಸರಿ ಇರಬೇಕು ಅವರಿಗೆ. ಜ್ಯೋತಿಷ್ಯ ಸುಳ್ಳಲ್ಲ, ಆದರೆ ಜ್ಯೋತಿಷ್ಯ ಹೇಳುವವರು ಕರೆಕ್ಟಾಗಿ ಇದ್ದರೆ ಮಾತ್ರ ಅದು ಸರಿ ಹೋಗ್ತದೆ. ಆ ಯೋಗಿಗಳಾದರೂ ಅಷ್ಟೇ, ಯೋಗ ಬಲ ಸರಿಯಾಗಿದ್ದರೆ ಮಾತ್ರ ಆಗ್ತದೆ, ಇಲ್ಲದಿರಲಿಲ್ಲ. ಆದರೆ ಯೋಗಿ ಪ್ರತ್ಯಕ್ಷಕ್ಕೆ ಹೆಚ್ಚಿಗೆ ಮಹತ್ವ ಇದೆ. ಶಂಕರರಿಗೋಸ್ಕರವಾಗಿ ತಮ್ಮ ಇಡೀ ಜೀವನವನ್ನು ಶ್ರಮಿಸ್ತಾ ಇರತಕ್ಕಂತಹ ಎಡತೊರೆಯ ಯೋಗಾನಂದೇಶ್ವರ ಸರಸ್ವತಿ ಮಠದ ಪರಮಪೂಜ್ಯ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು ಹಾಗೂ ಅವರ ಕರಕಮಲ ಸಂಜಾತರಾದ ಪರಮಪೂಜ್ಯ ಬ್ರಹ್ಮಾನಂದ ಭಾರತ ಮಹಾಸ್ವಾಮಿಗಳು ಸಹ ನನ್ನ ವಂದನೆ. ಏನೇ ಆಗಲಿ ನಿನ್ನ ಉದ್ದೇಶ ಇದಲ್ಲ. ಇದು ಏನಿದ್ದರೂ ನಮಗೆ ಕರ್ಮಕಾಂಡ ಬೇರೆ, ಜ್ಞಾನಕಾಂಡ ಬೇರೆ ಅಂತ ವೇದದಲ್ಲಿ 2 ಥರ ಮಾಡ್ತಾರೆ. ಕರ್ಮಕಾಂಡ ಅಂದರೆ ವೇದಕ್ಕೆ ಸಂಬಂಧಪಟ್ಟಿದ್ದು, ಜ್ಞಾನಕಾಂಡ ಅಂದರೆ ಉಪನಿಷತ್ತಿಗೆ ಸಂಬಂಧಪಟ್ಟಿದ್ದು. ವೇದಗಳೆಲ್ಲ ಕರ್ಮವನ್ನು ಹೇಳ್ತವೆ. ಬರೀ ವೇದವನ್ನು ಇಟ್ಕೊಂಡಾಗ ಕರ್ಮವನ್ನು ಹೇಳ್ತವೆ. ಅಂದರೆ ವೇದದ ಕರ್ಮ ಸಿದ್ಧಾಂತ ಅಂದರೆ ಕರ್ಮವನ್ನು ಹೇಳ್ತವೆ. ಇಂತಿಂಥ ಕರ್ಮ ಮಾಡಿದರೆ ಇಂತಿಂಥ ಫಲ ಬರ್ತದೆ. ಅದನ್ನು ಹೇಳೋದೇ ವೇದದ ಕೆಲಸ ಪೂರ್ಣ. ವೇದಾಂತ ಅಂದರೆ ಜ್ಞಾನಕಾಂಡ. ಅಲ್ಲಿ ಹಲವು ದೇವರಿಲ್ಲ. ವೇದಗಳಲ್ಲಿ ಬೇಕಾದಷ್ಟು ದೇವರುಗಳಿದ್ದಾರೆ. ಆದರೆ ಜ್ಞಾನದಲ್ಲಿ ಭಗವಂತನಿಗೆ ರೂಪವೇ ಇಲ್ಲ. ನಿರ್ಗುಣ ನಿರಾಕಾರ ಅವರು. ಆಮೇಲೆ ಗುಣವೂ ಇಲ್ಲ. ಸತ್ವರಜ ಸ್ತಮ ಗುಣಗಳು ಅಂತ ನಾವು ಹೇಳ್ತೇವೆ ಇಲ್ಲ, ಆ ಗುಣವೂ ಇಲ್ಲ ಅವನಿಗೆ. ಆಕಾರ ಇದೆಯೋ, ಆಕಾರವೂ ಇಲ್ಲ. ಬಣ್ಣ ಇದೆಯೋ, ಅದೂ ಇಲ್ಲ. ಆದಿ ಇದೆಯೋ, ಅದೂ ಇಲ್ಲ. ಅಂತ್ಯ ಇದೆಯೋ, ಅದೂ ಇಲ್ಲ. ಆ ಭಗವಂತನಿಗೆ ಅನಾದಿ ಅನಂತ ನಿರ್ಗುಣ ನಿರಾಕಾರ, ರೂಪರಹಿತ ನಿರಾಕಾರ. ಅಂಥ ಪರಮಾತ್ಮನನ್ನು ಅರ್ಥ ಮಾಡ್ಕೋ ನೀನು. ಸಂಸಾರಿಗಳಿಗೆ ಬೇಕು, ಈ ಕರ್ಮಗಳೆಲ್ಲ ಬೇಕು. ಗ್ರಹ ಶಾಂತಿ ಮಾಡ್ತೇವೆ, ಶಾಂತಿ ಮಾಡ್ತೇವೆ, ಗೃಹ ಮಾಡ್ತೇವೆ, ಸಬ್ಸಿಡಿ ಪಾರಾಯಣ ಮಾಡುತ್ತೇವೆ. ಇದೆಲ್ಲ ಮಾಡೋದು ಯಾತಕ್ಕೆ ಅಂತಂದರೆ ನಮಗೆ ಫಲ ಅನುಭವಿಸೋದಕ್ಕೆ. ಏನೋ ಕರ್ಮ ಮಾಡಿರ್ತೀರಲ್ಲ, ಜ್ಯೋತಿಷಿಗಳು ಹೇಳ್ತಾರೆ, ಇದು ಗ್ರಹ ದೋಷ ಇದೆ ನಿಮಗೆ,
ನೀವು ಸಬ್ಸಿಡಿ ಪಾರಾಯಣ ಮಾಡಿಸಿ, ಇಲ್ಲ ಸಾವಿರದ ಮೋದಕ ಹೋಮ ಮಾಡಿಸಿ, ಇಲ್ಲ ಶತಾಯ ಮಾಡಿಸಿ, ಅಥವಾ ಯಾರ ಹತ್ರ ಪೂಜೆ ಮಾಡಿಸ್ಕೊಂಬನ್ನಿ. ಇದೆಲ್ಲ ಮಾಡಿದಾಗೂ ಮತ್ತು ಕರ್ಮದ ಫಲಗಳು ನಮಗೆ ಬಂದೇ ಬರ್ತದೆ. ಅದು ಎಷ್ಟೋ ಜನ್ಮದಿಂದ ಇಟ್ಕೊಂಡಿದ್ದೀವಿ ನಾವು ಕರ್ಮ ಫಲವನ್ನು. ಒಂದಲ್ಲ ಡಿಪಾಸಿಟ್ ಅಷ್ಟಿಷ್ಟಲ್ಲ ನಮ್ಮ ಹತ್ರ, ಎಷ್ಟಿದೆ ನಮಗೂ ಗೊತ್ತಿಲ್ಲ. ಹಣ ಇಟ್ಟರೆ ನಮ್ಗೆ ಗೊತ್ತಾಗೋದು ಎಷ್ಟು ಇಟ್ಟಿದ್ದೇವೆ ಅಂತ. ಈ ಭಗವಂತನಿಗೆ ಮಾತ್ರ ಗೊತ್ತು ನಮ್ಮ ಕರ್ಮದ ಫಲ ಅಫಲ. ಕೆಟ್ಟ ಕೆಲಸ ಒಳ್ಳೆ ಕೆಲಸ ಎರಡೂ ಡಿಪಾಸಿಟ್ ಇದೆ ನಮ್ಮ ಹತ್ರ. ಬ್ಲ್ಯಾಕ್ ಮನಿ ಮತ್ತು ವೈಟ್ ಮನಿ ಇದೆಯಲ್ಲ, ಅದೇ ರೀತಿ ವೈಟ್ ಮನಿ ಅಂದರೆ ನಾವು ಇದನ್ನ ಇಟ್ಕೊಳ್ಳೋಣ, ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತ ಅರ್ಥ. ಬ್ಲ್ಯಾಕ್ ಮನಿ ಅಂತಂದರೆ ಕೆಟ್ಟ ಕೆಲಸ ಮಾಡಿಕೊಂಡು ಅದನ್ನು ಅನುಭವಿಸಿ ಬರ್ತೇವೆ. ಯಾಕೆಂದ್ರೆ ಗುರುನ ಬಿಡಿ ಹೇಳ್ಕೊಂಡ್ರೆ ನಮ್ಗೆ ಗೊತ್ತಾಗೋದು. ಇದನ್ನು ಅವಶ್ಯ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಾವು ಏನೇ ಕೆಲಸ ಮಾಡಿದ್ರು ಒಳಿತು ಮಾಡಿ ಕೆಳತು ಮಾಡಿ ಅದನ್ನು ಅನುಭವಿಸಲೇಬೇಕಂತೆ. ಒಂದು 10 ಒಳ್ಳೇದು ಮಾಡಿದ್ದೇನೆ, ಒಂದು 5 ಕೆಟ್ಟದ್ದು ಮಾಡಿದ್ದೇನೆ, ಅದನ್ನು 5 ಕಳೆದುಕೊಂಡು ಹೋಗ್ತಾನೆ. ಆ ಒಳ್ಳೆಯದಕ್ಕೂ ಇದಕ್ಕೂ ಕೆಳದು ಬಿಟ್ಟರೆ ಇನ್ನು 5 ಉಳಿತಲ್ಲ, ಒಳ್ಳೆಯದು ಉಳಿತದೆ ನಮಗೆ. ಹಿಂಗೆ ಕೂಡು ಕಳೆಯುವ ಲೆಕ್ಕಾಚಾರ ಕರ್ಮದಲ್ಲಿ ಇಲ್ಲ. 10 ಒಳ್ಳೆಯದು ಮಾಡಿದರೆ ಅದನ್ನು ಅನುಭವಿಸು, 15 ಕೆಟ್ಟದ್ದು ಮಾಡಿದರೆ ಅದನ್ನೂ ಅನುಭವಿಸು. ಇದು ಅವಶ್ಯ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಖಂಡಿತವಾಗಿ ಅನುಭವಿಸಲೇಬೇಕು, ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಗುರುಗಳ ಆಶೀರ್ವಾದದಿಂದ ನಾವು ಏನೋ ತಪ್ಪಿಸ್ಕೊಂಡಿದ್ರು ಮತ್ತಿದ್ದೇ ಇದು ಡಿಪಾಸಿಟ್ ಹಾಗೆ ಇರ್ತದೆ, ಮತ್ತು ಮುಂದಿನ ಜನ್ಮದಲ್ಲಿ ಫಲ ಕೊಡ್ತಾರೆ. ಅಂತಹ ಸದ್ಗುರು ನಮಗೆ ಸಿಕ್ಕಿದ್ರೆ ಮಾತ್ರ ಆ ಗುರುವಿಗೆ ಮಾತ್ರ ಸಾಧ್ಯ. ಭಗವಂತ ಏನಿದ್ರು ಅವ್ರು ಕರ್ಮಕ್ಕೆ ಫಲ ಕೊಡ್ತಾನೆ ವಿನಃ ಮೋಕ್ಷವನ್ನು ಕೊಡೋದಿಲ್ಲ. ಜ್ಞಾನಿಗಳೇ ಹೇಳಿದ್ದು, ನಾ ಹೇಳಿದ್ದಲ್ಲ. ಭಗವಂತ ದೇವರು ಕೊಡೋದೇನು ಅಂದ್ರೆ ನಮಗೆ, ನಾವು ದೇವ್ರ ಹತ್ರ ಕೇಳೋದೇನು, ಮೋಕ್ಷ ಕೊಡೋದು ಯಾವ ಥರ ಕೇಳ್ತಾರೆ. ಗುರುಗಳ ಹತ್ರ ಹೋದ್ರೆ ಮೋಕ್ಷ ಕೊಡಿ ಅಂತ ಕೇಳ್ತೇವೆ, ಈ ಬಂಧನದಿಂದ ಮುಕ್ತ ಮಾಡಿ ಅಂತ ಕೇಳ್ತೇವೆ. ದೇವರ ಹತ್ರ ಹೋದ್ರೆ ನಾವು ಫಲವನ್ನೇ ಕೇಳೋದು. ಮಗನಿಗೆ ಮದುವಿಲ್ಲ, ಮದುವೆ ಆಗಲಿಲ್ಲ, ವಿದ್ಯಾವಂತ ಇಲ್ಲ, ಕೆಲಸ ಸಿಗಲಿಲ್ಲ, ಈ ಹತ್ತಾರು ಸಂಸಾರಗಳಿಗಿದೆ ಸಮಸ್ಯೆ. ಅದನ್ನೆಲ್ಲ ತಗೊಂಡೋಗಿ ದೇವರ ಹತ್ರ ನಿವೇದನೆ ಮಾಡ್ತೀವಿ, ಗುರುಗಳ ಹತ್ರ ಅದನ್ನೇ ಮಾಡ್ತೀವಿ. ಗುರುಗಳ ಹತ್ರ ನಾವೊಬ್ಬರದೆಲ್ಲ ಕೇಳಬಾರ್ದು. ವಾಸ್ತವಿಕವಾಗಿ ನನಗೆ ಜ್ಞಾನ ವೈರಾಗ್ಯವನ್ನು ಕೂಡ ಹಿಂದೆ ಕೇಳಬೇಕು ನಾವು. ಆದರೆ ನಾವು ಕೇಳೋದಿಲ್ಲ ಯಾವುದನ್ನು. ನಮಗಿನ್ನು ಕರ್ಮದಲ್ಲೇ ಬಿದ್ದಿದೆ. ಎಷ್ಟೋ ಜನರ ಸಂಸ್ಕಾರ ಬಿದ್ದಿದೆಯಲ್ಲ, ಆ ಸಂಸ್ಕಾರ ಸರಿಯುವ ತನಕ ನಮಗೆ ಸುಲಭವಾಗಿ ಜ್ಞಾನಕ್ಕೆ ಹೋಗಬೇಕು ಅಂತ ಬರೋದಿಲ್ಲ ನಮ್ಮ ಮನಸ್ಸು. ಅಂಥ ಗುರು ಸಿಗಬೇಕು, ಆ ಕರೆಕ್ಟಾಗಿ ಸಿಗ್ತಾರೆ ಅವ್ರು ಗುರು ಅಂತ. ನಾವು ವೈರಾಗ್ಯ ಅಂತಂದರೆ ಇದು ಕರ್ಮ ಫಲದ ಅನುಭವಿಸ್ಬೇಕು. ಭಗವಂತ ಫಲ ಕೊಡ್ತಾನೆ ಅಷ್ಟೇ. ಹೇಗೆ ಗ್ರಹಗಳ ಪೂಜೆ ಕೊಡ್ತಾರೆ, ಗ್ರಹ ಶಾಂತಿ ಮಾಡ್ತೇವಲ್ಲ. ಇನ್ನೇನು ಗ್ರಹಗಳು ಯಾವುದೋ ಕೆಟ್ಟದಿಲ್ಲ ಒಳ್ಳೆಯದು ಇಲ್ಲ. ಕೆಟ್ಟದ್ದಕ್ಕೆ ಕೆಟ್ಟದ್ದು ಫಲ ಕೊಡೋದು ಗ್ರಹಗಳು, ಒಳ್ಳೆಯದಕ್ಕೆ ಒಳ್ಳೆಯದು ಫಲ ಕೊಡೋದು ಆ ಶನಿ ಆಗಲಿ ಅವನಾಗಲಿ ಅವ್ರು ಯಾರು ಕೆಟ್ಟವರಲ್ಲ. ಕೆಟ್ಟವರು ನಾವಿದ್ದೇವೆ, ನಮ್ಮೊಳಗೆ ಉಳ್ಕೊಂಡಿದೆ ಕೆಟ್ಟ ಗುಣಗಳು. ಹಿಂಗೆ ಮಾಡಿದ್ದೇವಲ್ಲ ಕರ್ಮಕಾಂಡವನ್ನು, ಡಿಪಾಸಿಟ್ಟು. ಆ ಡಿಪಾಸಿಟನ್ನು ಗ್ರಹಗಳು ನೋಡಪ್ಪ, ನೀನು ಈ ರೀತಿ ಮಾಡಿದೀಯೇ, ಒಳ್ಳೆ ಕೆಲಸಕ್ಕೆ ಒಳ್ಳೆಯದು ಮಾಡೋದು ಅಷ್ಟು ಕೊಡೋದು ಕೆಲಸ ಗ್ರಹಗಳು. ಅಂದರೆ ಭಗವಂತನ ಆಜ್ಞೆಯ ಮೇಲೆ ಇವರು ಕೊಡುವಂಥದ್ದು. ಜ್ಞಾನ ಮಾರ್ಗ ಅಂತಂದರೆ ಈ ಸಂಸಾರದಲ್ಲಿ ಇದ್ದುಕೊಂಡೇ, ನಮ್ಮಂಥವ್ರು ಸಂಸಾರದಲ್ಲಿ ಇದ್ದುಕೊಂಡೇ ಅಧ್ಯಾತ್ಮವನ್ನು ತಿಳಿಯೋದು. ಅಧ್ಯಾತ್ಮ ಅಂದರೆ ಬರೀ ಸನ್ಯಾಸಿಗಳಿಗೆ ಮಾತ್ರ, ಅಥವಾ ಪಲಾಯನ ಮಾರ್ಗ, ನನಗೆ ಈ ಸಂಸಾರ ಬೇಡ, ಇದು ಬೇಡ ಅಂದ್ಬಿಟ್ಟು ಓಡೋಗೋದು ಪಲಾಯನ ಮಾರ್ಗ ಅಲ್ಲ. ಅಧ್ಯಾತ್ಮ ಅಂದರೆ ಅಧ್ಯಾತ್ಮ ಇರೋದು ನಮ್ಮ ಜೀವನವನ್ನು ಸುಖವಾಗಿ ಮಾಡ್ಕೊಳ್ಳೋದಕ್ಕೆ ಇರೋದು. ನಮಗೆ ನಮ್ಮನ್ನು ಓಡೋದಕ್ಕೆ ಮಾಡೋದಿಲ್ಲ. ಇಲ್ಲಿ ಶಂಕರಾಚಾರ್ಯ ಯಾಕೆ ಎಲ್ಲ ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದರು? ಅವರು ಅಧ್ಯಾತ್ಮ ಗುರುಗಳಾಗಿ ತತ್ವವನ್ನೇ ಬೋಧನೆ ಮಾಡುವಂಥವರಾದರು. ಎಲ್ಲ ದೇವರ ಮೇಲೂ ಸ್ತೋತ್ರ ಮಾಡಿದ್ದಾರೆ. ಯಾಕೆ ಮಾಡ್ತಿದ್ರು? ಒಬ್ಬ ಸಂಸಾರಿ ಆದವನಿಗೆ ಬೇಕು, ಆದರೆ ನೀನು ಅದರಲ್ಲೇ ಉಳ್ಕೊಂಡಿದ್ರೆ ನೀ ಖಂಡಿತವಾಗಿಯೂ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯ ವಿನಾ ಲಭ್ಯತೆ. ಚೂಡಾಮಣಿಯ ಮೊದಲ ಸ್ತೋತ್ರವೇ ಅದು, ಮೊದಲ ಪದ್ಯ. ಜಂತೂನಾಂ ನರಜನ್ಮ ದುರ್ಲಭಂ ತತಃ ಪುಂಸ್ತ್ವಂ ತಥೋ ವಿಭ್ರತ. ಪಾಪ ಪುಣ್ಯಗಳು ಸಮವಾಗಿದ್ದಾಗ ಮನುಷ್ಯ ಜನ್ಮ ಬರ್ತದೆ ನಮಗೆ. 84 ಕೋಟಿ ಜನ್ಮರಾಶಿಗಳಿಂದ ನಾವು ಹೇಳ್ತೇವೆ, ಅದನ್ನೆಲ್ಲ ದಾಟಿ ಬಂದವರು ನಾವೇನು ಕಡಿಮೆ ಮಾಡ್ಕೊಂಡು ಬಂದಿಲ್ಲ ನಾವಲ್ಲ. ಆ ಸೊಳ್ಳೆ ಗಿಳ್ಳೆ ಬಾಗುಡುವಂತೆ ಎಲ್ಲ ಜನ್ಮವನ್ನು ದಾಟಿ ಪುಣ್ಯ ಮಾಡ್ಕೊಂಡು ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಆ ಪುಣ್ಯದ ಅಶ್ವೇ ಜಾತಿ ಇದ್ದಾಗ ಉತ್ತಮ ಜನ್ಮವನ್ನು ಪಡೀತಾನೆ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು.
ಯಾವುದೂ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಎಲ್ಲವನ್ನೂ ಕಳೆದುಕೊಂಡಕ್ಕಂಥ ಸ್ಥಿತಿಗೆ ಅದು ಸನ್ಯಾಸದ ಸ್ಥಿತಿ, ಮೋಕ್ಷ ಸ್ಥಿತಿ, ಜೀವನ ಮುಕ್ತನ ಸ್ಥಿತಿ ಅಂತಂದ್ರೆ ಅದು ಅವನ ಆನಂದ. ಪ್ರಪಂಚದೊಳಗೆ ಇರ್ತಾನೆ, ಇಲ್ಲದ ಹಾಗೆ ಇರ್ತಾನೆ. ಅವನು ತಾವರೆ ಎಲೆ ಮೇಲೆ ನೀರಿರುತ್ತಲ್ಲ, ನೀರು ತಾವರೆ ಎಲೆ ಮೇಲೆ ಇರುತ್ತದೆ, ತಾವರೆಗೆ ಹೊಂಟಿರೋದಿಲ್ಲ. ಹಾಗಾಗಿ ಎಲ್ಲಿರೋದು? ತಾವರೆ ಎಲೆ ಮೇಲೆ. ಕಮಲ ಕೆಸರಿನಲ್ಲೇ ಅಳೋದು, ಆದರೆ ಕಮಲದ ಬುಡ ಕೆಸರೇ ವಿನ ಮೇಲನ್ನು ಮಾತ್ರ ಸ್ವಚ್ಛವಾಗಿರ್ತದೆ. ಈಗ ನಮ್ಮದು ಸಂಸಾರ ಬೇಡ ಅಂತಂದ್ರೆ ತಕ್ಷಣ ಬಿಡುವಾಗಿರ್ಬೇಕು. ನಮಗೆ ವಯಸ್ಸು, ನನಗೆ 80 ವರ್ಷ, ಇನ್ನವರಿಗೆ ಸಂಸಾರ ಬಿಟ್ಟಿಲ್ಲ. ಮೊಮ್ಮಕ್ಕಳು ಇವರು ಹೀಗೆ ಇನ್ನೊಂದು ಅವ್ರಿಗೆ ಶಾಲೆ ಕರ್ಕೊಂಡು ಹೋಗ್ಬೇಕು, ಇದು ಬಿಟ್ಟೇ ಇಲ್ಲ ನಮಗೆ ಇನ್ನುವರೆಗೂ. ಇದೆಲ್ಲ ಬೇಡಪ್ಪ, ನಮಗೆ ಇನ್ನೇನಾದ್ರು ಹೋಗಿ ಒಂದು ಜ್ಞಾನ ಸಂಪಾದನೆ ಮಾಡೋಣ ಅಂತ ಬರುತ್ತಾ? ಬಟ್ ಸ್ವಲ್ಪ ಬರೋದಿಲ್ಲ, ಯಾಕೆಂದರೆ ಅದು ಹೊರಟುಕೊಂಡಿದೆ ನಮ್ಮದು. ಹೀಗೆ ನಾವು ಆ ಜ್ಞಾನವನ್ನು ಸಂಪಾದನೆ ಮಾಡಿ ಸನ್ಯಾಸಿಯೇ ಆಗಬೇಕು ಅನ್ನೋದೇನಿಲ್ಲ, ಸನ್ಯಾಸಿಯೇ ಆಗಬೇಕು ಅಂತಿಲ್ಲ. ಜ್ಞಾನ ಸಂಪಾದನೆ ಮಾಡೋದಕ್ಕೆ ಸನ್ಯಾಸನೇ ತಗೋಬೇಕು ಅಂತಿಲ್ಲ. ನಮ್ಮ ಸಂಸಾರವನ್ನು ಹಗುರ ಮಾಡಿಕೊಳ್ಳೋದಕ್ಕೆ, ಕಷ್ಟ ಸುಖಗಳು ಬಂದರೂ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಬರೋದು ಯಾವುದರಿಂದ ಅಂದರೆ ಈ ತತ್ವಜ್ಞಾನದಿಂದ. ಅದಕ್ಕಾಗಿ ತತ್ವಜ್ಞಾನವನ್ನು ನಾವು ಅಭ್ಯಾಸ ಮಾಡಬೇಕು. ಮೋಕ್ಷ ಪಡೆಯುವಂಥವ್ರು ಯತಿಗಳು ಅವರೆಲ್ಲ ಪ್ರಯತ್ನ ಪಡ್ಕೊಳ್ಳಿ, ನಮಗೆ ಅದರ ಯೋಚನೆ ಸುಲಭ ಬರೋದಿಲ್ಲ. ಆದರೆ ಇದೆಲ್ಲ ಸ್ಟೆಪ್ಸು ಒಂದೊಂದಾಗಿ. ನಾವೇನು ಹೇಳಿದ್ದಿಲ್ಲ ಎಲ್ಲ ಕಳ್ಕೊಂಡು ಬಂದಿದ್ದೇವೆ ಅಂತ. ಫಸ್ಟ್ ಜನ್ಮವನ್ನು ದಾಟಿಕೊಂಡು ಬಂದಿರೋ ನಾವೀಗ ಇದ್ರಿ ಸನಾತನ ಧರ್ಮ ಅಂದರೆ ಹೇಳಿದೇ ನೋಡಿ, ಎಲ್ಲರಿಗೆ ಒಂದು ಕಿವಿ ಕೀಟಗಳು ಬೆಳೆಗಳು ಅಂತೆಲ್ಲ ಹೇಳಿದ್ರು. ಅಂದರೆ ಸನಾತನ ಧರ್ಮವನ್ನು, ಅದರ ಅರ್ಥವನ್ನು ಮಾಡ್ತೇನೆ, ಅದನ್ನು ಓದ್ಕೊಳ್ತೇನೆ, ಅದರ ಭಾವವನ್ನು ತಿಳ್ಕೊಳ್ತೇನೆ. ಸನಾತನ ಧರ್ಮವನ್ನು ವ್ಯಕ್ತಿಗಳನ್ನು ನೋಡಿ ದೂಷಣೆ ಮಾಡೋದು. ಆ ಸನಾತನ ಧರ್ಮಕ್ಕೆ, ವೇದಕ್ಕೆ ಬಿಟ್ಟು ಬಿದ್ದಾಗ, ಉಪನಿಷತ್ತಿಗೆ ಒಳ್ಳೆ ಏಟು ಬಿದ್ದಾಗ ಶಂಕರರು ಅವತಾರ ಮಾಡಿಬಿಡ್ತಾರೆ. ಅವತಾರತೆ ಅವನ್ಯಾಮಿಕೆ ಅವತಾರ. ಅವತಾರ ಅಂದ್ರೇನು? ಭಗವಂತನು ಗುರು ರೂಪದಲ್ಲಿ ಅವನು ಈ ಧರೆಗಿಳಿದು ಬಂದ. ಅವತರತೆ ಅವನ್ಯಾಮ್, ಭೂಮಿಯಲ್ಲಿ ಅವನು ಹುಟ್ಟುತ್ತಾನೆ ಅಂತ. ವಾಸ್ತವಿಕವಾಗಿ ಹಿಂದೆ ಇದೆ, ಭಗವಂತ ಹುಟ್ಟೋದು ಇಲ್ಲ, ಕಾಲದಲ್ಲೂ ಇಲ್ಲ. ಆದರೆ ಈ ಶರೀರ ಬಂದವರಿಗೆ ಮುಂದೆ ಹುಟ್ಟೋದು. ಶ್ರೀರಾಮನು ಶರೀರವನ್ನು ಉದ್ಘಾಟ ಮಾಡಿದ್ದು, ಅವನಿಗೆ ಅಂತ್ಯ ಆಗಲಿಲ್ಲ. ಯಾರು ಹುಟ್ಟುತ್ತಾರೆಯೋ, ಬೆಳೀತಾರೆಯೋ, ಸಾಯ್ತಾರೆಯೋ ಅವರಿಗೆಲ್ಲ ಇದ್ದೇ ಇದೆ. ಅದು ಸಾವನ್ನಕ್ಕಂತ ಇದ್ದದ್ದು ಉಂಟು. ಹುಟ್ಟಿನ ಪ್ರತಿಯೊಂದು ಜೀವಿಗೂ, ಮರ ಗಿಡಗಳಿಗೂ ಜೀವ ಉಂಟು. ಇಂಥ ಧರ್ಮವನ್ನು ಉದ್ಧಾರ ಮಾಡೋದಕ್ಕಾಗಿ ಹಾಗಿದ್ರೆ ಏನಾಗಿತ್ತು ಆ ಹೊತ್ತಿನಲ್ಲಿ ಅಂತ ಒಂದು 5 ನಿಮಿಷದಲ್ಲಿ ನಿಮಗೆ ವಿಚಾರಗಳನ್ನು ಹೇಳ್ತಾರೆ. ಶಂಕರರ ಪೂರ್ವಯುಗ ಹೇಗಿತ್ತು ಅಂತ ಉದ್ಧಾರ ಮಾಡಬೇಕಾದ ಸಂದರ್ಭ ಯಾಕೆ? ಶಂಕರರು ಅವತಾರ ಮಾಡುವುದು ನಮ್ಮಲ್ಲಿ ವಿದೇಶಿಗಳ ಆಕ್ರಮಣ ಆಗಿಲ್ಲ. ಯಾವತ್ತು ವಿದೇಶದ ಆಕ್ರಮಣ ಯಾವುದೂ ಇಲ್ಲ. ಎಲ್ಲ ಗೊತ್ತಿದೆಯಾ? ನಮ್ಮ ಸಾಮಾನ್ಯ ಈಗ 1800 ವರ್ಷಗಳ ಹಿಂದೆ ಶಂಕರರ ಜನನ. ಆವಾಗ ವಿದೇಶದಿಂದ ಯಾವುದೂ ಬೆದರಿಕೆ ನಮಗಿರಲಿಲ್ಲ. ಸಂಪ್ರದಾಯಗಳು ಅವ್ರ ಪಾಡಿಗೆ ಒಂದು ಇಲಾಖೆ ಮಾಡಿದ್ರೆ ನಾವು ಒಂದು ಆಡಳಿತ ನಡೆಸ್ತಾ ಇದ್ದೆ. ಆದರೆ ಸನಾತನ ಧರ್ಮಕ್ಕೆ ಏಟು ಬಿಟ್ಟು ಹೇಗಿತ್ತು ಶಂಕರಾಚಾರ್ಯರು ಹುಟ್ಟುಕೊಳ್ಳೋದು ಮೊದಲು ಅಂತಂದರೆ, ನಮ್ಮಲ್ಲಿ ಸುಮಾರು ಜನ ದಾರ್ಶನಿಕರಿದ್ದಾರೆ. ನೈಯಾಯಿಕರು, ವೈಶೇಷಿಕರು, ಆಮೇಲೆ ಚಾರ್ವಾಕರು, ಮೀಮಾಂಸಕರು, ಇವೆಲ್ಲ ಇದ್ದರು. ಅವರೆಲ್ಲ ದಾರ್ಶನಿಕರೇ. ಅವರು ಆಯಾಯ ಗ್ರಂಥ ಇದೆಯಲ್ಲ, ಆ ಗ್ರಂಥಗಳ ವಾಕ್ಪಟುಗಳವರು, ದರ್ಶನವನ್ನು ಪಡ್ಕೊಂಡಿರ್ತಕ್ಕಂಥವರು ದಾರ್ಶನಿಕರೇ ಅವರು. ಆದರೆ ಅವರೆಲ್ಲ ಏನು ಮಾಡಿದರು ಅಂತಂದರೆ, ಮೋಕ್ಷ ಅಂತ ಹೇಳ್ತಾರೆ, ಬಿಡುಗಡೆ ಅಂತ. ಬಿಡುಗಡೆ ಏನು ಮಾಡಬೇಕಾಗಿ ನಾವು ಕರ್ಮದಿಂದ ಮುಕ್ತಿ ಪಡಿಬೇಕು ಅಂತ ಹೇಳೋದು. ಚಿತ್ತಸ್ಸ ಶುದ್ಧಯೇ ಕರ್ಮ ನದು ವಸ್ತೂಪಲಬ್ಧಯೇ. ಶಂಕರರು ಹೇಳಿದರು, ಕರ್ಮ ನೀನು ಯಾಕೆ ಮಾಡಬೇಕು ಗೊತ್ತಲ್ಲ, ಚಿತ್ತಶುದ್ಧಿಗಾಗಿ ಮಾಡೋದೇನು, ವಸ್ತು ಸಿದ್ಧಿಗಾಗಿ ಮಾಡಬೇಡ ಅಂತ. ನಮ್ದು ಆಗಿದೆಯಾ? ಒಂದು ಸತ್ನಾಟಕಕ್ಕೆ ಒಂದು ಅಷ್ಟೋತ್ತರ ಮಾಡಿಸಿದ್ರು, ನಾವು ಇರೋದು ಅಲ್ಲಿರೋ 108 ನಾಮ, ನಮ್ಮ ಹೆಸರು ಹೇಳೋದು 120 ಜನರ ನಾಮ. ನಾನು, ನನ್ನ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಬಂಧು ಬಾಂಧವರು ಎಲ್ಲರದ್ದು ಪಾಪ ವಚಕರಿಗೆ ಈಗ ಸಂಕಲ್ಪ ಮಾಡಿದ್ರೆ ಒಂದು ಅಷ್ಟೋತ್ತರ ಮಾಡ್ದಂಗೆ ಆಗ್ತದೆ. ಇಷ್ಟುದ್ದ 5 ನಿಮಿಷದ ಅಷ್ಟೋತ್ತರ, ಅದಕ್ಕೆ ನಮಗೆ ಎಲ್ಲರಿಗೂ ತುರೋತ್ತರ ಅಭಿವೃದ್ಧಾರ್ಥಂ ಅಂತ
ಭಗವಂತನ ಅನುಗ್ರಹ ಆಗಲಿ ಅಂತ ಯಾರು ಮಾಡ್ತೇವೆ ನಾವು? ಇಲ್ಲ. ನನಗೆ ಅದು ಬರಲೇ ಇರಬೇಕು ಎಂದರೆ ಆ ಅಪೇಕ್ಷೆ, ಆಸೆಗಳ ಬೆನ್ನತ್ತಿ ನಾವು ಹೋಗಿ ಮಾಡ್ತಾ ಇದ್ದೇವೆ. ಆದರೆ ಚಿಂತನೆ ಯಾರು ಮಾಡಬೇಕು ಅಂತಂದ್ರೆ ಧರ್ಮವನ್ನು ನೀವು ಹೋಮ ಮಾಡುವವರನ್ನು ಮಾಡುವ, ಏನೇ ಮಾಡು, ಸಂಸಾರ ಆದವನು ಮಾಡಲೇಬೇಕು. ಅದು ನಿರೂಪಾಯ ಇಲ್ಲವೇ ಇಲ್ಲ ನನಗೆ. ಆದರೆ ಬರ್ತಾ 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 ನಿನ್ನ ಚುಚ್ಚ ಶುದ್ಧಿಗೋಸ್ಕರವಾಗಿ ಕರ್ಮ ಮಾಡು. ಮನಸ್ಸು ಸ್ವಚ್ಛ ಆಗಬೇಕು. ಮತ್ತು ವಸ್ತುಪಲಬ್ಧಿಗೆ, ವಸ್ತುವನ್ನೇ ಪಡೆಯಬೇಕು ಅಂತ ನೀ ಎಲ್ಲಿವರೆಗೆ ಕರ್ಮ ಮಾಡ್ತೀಯೋ ಅಲ್ಲಿವರೆಗೂ ನೀನು ಪುನರ್ಜನ್ಮ ತಪ್ಪಿದ್ದಲ್ಲ, ಪಾಪ ಪುಣ್ಯ ಅಂದ್ಕೊಂಡೇ ಇರ್ತದೆ ನಿನಗೆ. ಅದು ಬಿಟ್ಬಿಟ್ಟು ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ, ಏನು ಕಾಮನೆ ಇಲ್ಲ ನನಗೆ, ಭಗವಂತನ ಅನುಗ್ರಹ ಅಷ್ಟೇ ನನ್ನ ಕಾಮ ಸಾಕು ಅಂತ ಅಷ್ಟಿದ್ರೆ ಅದು ಹಿಂದೆ ಕಳಿಸಿದ್ದು ಹೋದ್ರೆ ಬಿಡೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಅವರೆಲ್ಲ ಇದ್ದರು. ಮತ್ತು ಮೋಕ್ಷ ಅನ್ನೋದು ಅವರಿಗೂ ಗೊತ್ತಿತ್ತು ಇದೆ ಅಂತ. ಯಾವುದರಿಂದ ಮೋಕ್ಷ ಅಂತಂದು ಹೇಳ್ತಾರೆ, ಕರ್ಮದಿಂದಲೇ ಮೋಕ್ಷ ಅಂತ. ಕರ್ಮದಿಂದಲೇ ಮೋಕ್ಷ ಅಂತ ಶಂಕರರು ಹೇಳ್ತಾರೆ. ಕರ್ಮದಿಂದ ನೀವು ಎಷ್ಟು ವರ್ಷ ಮಾಡಿದರೂ ಕರ್ಮದಿಂದ ಮುಕ್ತಿ ಸಾಧ್ಯವೇ ಇಲ್ಲ ಅಂತ. ಜ್ಞಾನದಿಂದ ಮುಕ್ತಿಯೇ ವಿನಃ ಕರ್ಮದಿಂದ ಮುಕ್ತಿ ಅಲ್ಲ. ಜ್ಞಾನಾದೇವತು ಕೈವಲ್ಯಂ ಅಂತ ಶಂಕರರು. ಜ್ಞಾನದಿಂದಲೇ ಮೋಕ್ಷವೇ ವಿನಃ ಕರ್ಮದಿಂದ. ಹಾಗಾದ್ರೆ ಕರ್ಮ ಮಾಡಬೇಕು ಅಂತ ಹೇಳಿದಿಲ್ಲ. ಚಿತ್ತಶುದ್ಧಿ, ಚಿತ್ತಶುದ್ಧಿ ಆದ್ರೆ ಜ್ಞಾನವಾಗುವುದಿಲ್ಲ, ಜ್ಞಾನ ಉಂಟಾದ್ರೆ ಮೋಕ್ಷ ತಪ್ಪೋದಿಲ್ಲ. ಅದಕ್ಕಾಗಿ ಸಂಸಾರಿಯಾದವರು ಯತಿಗಳು ಅಷ್ಟೇ. ಯತಿಗಳು ಒಂದು ಮಠ ಮಾಡ್ತಿದ್ರು, ಒಂದೇ ಒಂದು ದೊಡ್ಡ ಕುಟುಂಬ. ಈಗ ನಮ್ಮಂಥವ್ರು ಇರ್ತಿಲ್ಲ ಅವ್ರಿಗೆ ಕೊಡೋದಕ್ಕೆ, ಅದು ಕೊಡಿ ಇದು ಕೊಡಿ ಗುರುಗಳಂತೇಳಿ ಕೇಳೋದಕ್ಕೆ. ಅವ್ರದ್ದೊಂದು ದೊಡ್ಡ ಕುಟುಂಬ, ನಮ್ಮ ಕುಟುಂಬದಕ್ಕಿಂತಲೂ ದೊಡ್ಡ ಕುಟುಂಬ ಅವ್ರದ್ದು. ನಾವು ಆಸೆಯನ್ನು ಬಿಡಬೇಕಾದ ಅಥವಾ ಯಾರೋ ಮಾಡ್ತಾರೆ, ಅಲ್ಲಿ ಯಾವುದರಲ್ಲಿ ನಾವು ದೇವರನ್ನು ಆವಾಹನೆ ಮಾಡ್ತೇವೆ? ಕಲಶದಲ್ಲಿ ಆವಾಹನೆ ಮಾಡ್ತೇವೆ. ಇವತ್ತಿಗೂ ನಾವು ಅದನ್ನೇ ಇಟ್ಕೊಂಡಿರೋದು. ಕಲಶ ಸ್ಥಾಪನೆ ಮುಖ್ಯ ಅಲ್ಲ. ಮಂಡಲವನ್ನು ಬರೆದ ಮಂಡಲದಲ್ಲಿ ದೇವತೆಯನ್ನು ಆಹ್ವಾನ ಮಾಡಿ ಪೂಜಿಯೋದನ್ನ ಅಲ್ಲಿ ಕಲಶ ಸ್ಥಾಪನೆ ಅಂದರೆ ಅವನಿಗೆ ರಕ್ತ ಮಾಂಸಾದಿಗಳು ಎಲ್ಲವನ್ನೂ ಕಲಶದಲ್ಲೇ ತುಂಬುತ್ತೇವೆ. ಪ್ರತಿಯೊಂದು ವಸ್ತುವನ್ನು ಇಡೋದಕ್ಕೂ ಮಂತ್ರ ಇದೆ. ನಮ್ಮ ವೈದಿಕರನ್ನು ಕೇಳಿ ಹೇಳ್ತಾರೆ, ಅಲ್ಲಿ ಆವಾಹನೆ ಮಾಡ್ತೇವೆ ದೇವರನ್ನು. ಅಲ್ಲಿ ವಿಗ್ರಹ ಇದೆಯಾ? ಇಲ್ಲ. ಕೆಳಗೆ ಒಂದು ಕುಡಿವಾಳೆಗಳು, ಒಕ್ಕಿ, ಆಮೇಲೆ ಒಂದು ಕಲಶ, ಅದರೊಳಗೆ ನೀರು, ದಂಪೆ, ಒಂದು ನಾಣ್ಯ, ಆಮೇಲೆ ಒಂದು ತೆಂಗಿನಕಾಯಿ, ನಾರಿಕೆರೆ ಫಲವನ್ನು ಇಡ್ತೇವೆ, ಮತ್ತು ಮಾವಿನ ಪುಡಿಯನ್ನು ಇಡ್ತೇವೆ. ಇವಿಷ್ಟಲ್ಲಿ ಆ ಸಂದರ್ಭದ ಪೂಜೆ ಮುಗಿತು. ಯಥಾಸ್ಥಾನ ಉದ್ವಾಸಯಾಮಿ ಅಂತ ನಾವು ಅದನ್ನು ಉದ್ವಾಸನೆ ಮಾಡ್ತೀವಿ. ಅಲ್ಲಿ ಮುಗಿತು. ಆ ದೇವರನ್ನು ಆಗಮನೆ ಮಾಡೋರು ನಾವೇ, ವಿಸರ್ಜನೆ ಮಾಡೋರು ನಾವೇ. ವಿಗ್ರಹಾರಾಧನೆ ಕೊನೆ 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 ಬಂತು. ಈ ಯಜ್ಞಯಾಗಾದಿಗಳ ಮಂಟಪದ ಆಧಾರದ ಮೇಲೆ ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪನೆ ಮಾಡುವುದು ಸಾಮಾನ್ಯವಾಗಿ ಕೆಲಸಗಳನ್ನೆಲ್ಲ ಯಜ್ಞಯಾಗಾದಿಗಳಲ್ಲಿ. ಅದು ವೇದಗಳಲ್ಲಿ ಇರಲಿಲ್ಲ ಅದು. ಆದರೆ ಇನ್ನು ಶಂಕರವರ ಮತ್ತೊಂದು ಸವಾಲಾದದ್ದು ಏನು ಅಂತಂದರೆ, ಈ ಪುರಾಣದ ದೇವತೆಗಳೆಲ್ಲ ಪ್ರಸಿದ್ಧಿ ಪಡ್ಕೊಂಡ್ಬಿಟ್ಟು ಇಲ್ಲಿ ಆಯ್ತಾ. ನವಗ್ರಹಗಳು ಮತ್ತು ಗಣಪತಿ, ರೋಮರ, ಶಿವ, ವಿಷ್ಣು, ಹೀಗೆ ಶಕ್ತಿ ದೇವತೆ, ಸೂರ್ಯ, ಇವರದ್ದೆಲ್ಲ ವಿಗ್ರಹ ಮಾಡಿ ಪೂಜೆ ಮಾಡುವಂತಹ ಸಂದರ್ಭ ಬಂತು. ಹೋಗಿ ಪೂಜೆ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಆದರೆ ಶಿವನ ಪೂಜೆ ಮಾಡುವವನಿಗೆ ವಿಷ್ಣು ಪೂಜೆ ಕಂಡ್ರೆ, ವಿಷ್ಣು ಪೂಜೆ ಮಾಡುವವನಿಗೆ ಶಿವ ಪೂಜೆ ಮಾಡುವವನಿಗೆ ಕಂಡ್ರೆ, ಲಕ್ಷ್ಮೀ ಪೂಜೆ ಮಾಡುವವನಿಗೆ ಆ ಮೊದಲನೇ ಮತ್ತೆ ಬರೀ ಶಕ್ತಿ ಒಂದೇ ಅಲ್ಲ, ಅದರಲ್ಲೇ ಬೇಕಾದಷ್ಟು ಜನ ಲಕ್ಷ್ಮಿಯಂತೆ, ಪಾರ್ವತಿಯಂತೆ, ಸರಸ್ವತಿಯಂತೆ, ಅದರಲ್ಲಿ ಮಾತ್ರ ನಾವು ಬೇರೆ 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 ಭಾಗ ಮಾಡಿಕೊಂಡ ಬರಬೇಕು. ಮತ್ತು ಕಾಳಿ, ಮಹಾಕಾಳಿ, ದುರ್ಗಿ ಅದು ಬೇರೆ ಇರ್ತದೆ. ಎಲ್ಲ ಶಕ್ತಿ ದೇವತೆಯಲ್ಲಿ ಬೇರೆ ಬೇರೆ ವಿಂಗಡಣೆ ಅಸಂಖ್ಯಾತ. ಇದಕ್ಕೆ ಅಂದುಕೊಂಡ್ರು ಯಾರು ಈ ವೇದಾಧ್ಯಯನ ಮಾಡಿದ ಸಂಪನ್ನರಿದ್ದಾರಲ್ಲ ವಿದ್ವಾಂಸರುಗಳು, ಇವರು ನಮ್ಮದು ಶ್ರೇಷ್ಠ ಅಂತ ನಾವು ಹೇಳ್ಕೊಳ್ಳೋಣ. ಇನ್ನೊಂದು ಕನಿಷ್ಠ ಅಂತ ಹೇಳೋದು ನಮಗೆ ಏನು ಅಧಿಕಾರ ಇದೆ? ನಾವು ಅಧ್ಯಯನ ಮಾಡಿದ್ದೇವೆ ಅದರ ಬಗ್ಗೆ. ಅಧ್ಯಯನ ಮಾಡಿದರೂ ನಾವು ಹೇಳಬಾರ್ದು. ಶಂಕರರ ಬಗ್ಗೆ ನಾವು ಒಳ್ಳೆಯ ವಿಚಾರ, ಶಂಕರ ದ್ವೈತದ ಬಗ್ಗೆ ನಾನು 10 ಸಾಲ ಹೇಳ್ಬೋದು, 100 ಬಗ್ಗೆ ನಾವು ಸಮರ್ಥನೆ ಮಾಡ್ಬೋದು. ಆದರೆ ದ್ವೈತ ಸರಿ ಇಲ್ಲ, ವಿಶಿಷ್ಟಾದ್ವೈತ ಸರಿ ಇಲ್ಲ, ಇದು ನಮ್ಮ ವಿಷಯ ಅಲ್ಲ. ಅವರವ್ರದ್ದು ಪ್ರತಿಯೊಂದಕ್ಕೂ ಅವರವರದ್ದೇ ಆದ ಒಂದು ಸಿದ್ಧಾಂತ ಇಟ್ಕೊಂಡು ಮಾಡ್ತಾರೆ. ತಪ್ಪು ನಾವು ಹೇಳಲಿಕ್ಕಾಗಲ್ಲ. ಇವರು ಏನು ಮಾಡಿದ್ರು? ಇವರಿದ್ದೆಲ್ಲ 6 ಮುಖ್ಯ ದೇವರುಗಳು ಬಂತು. ಸೂರ್ಯ, ಗಣಪತಿ, ಶಿವ, ವಿಷ್ಣು, ಅಂಬಿಕೆ ಮತ್ತು ಷಣ್ಮುಖ. ಈ 6 ದೇವರ ಬಗ್ಗೆನೇ ಜಗಳ ಇರ್ತದೆ ಮುಖ್ಯವಾಗಿ.
ನಾವು ಮಾಡೋದು ಮಾತ್ರ ಶ್ರೇಷ್ಠತೆ ಇರುತ್ತೆ. ಇದು ಸಮಾಜ ಒಡೆಯೋದಕ್ಕೆ ಕಾರಣವಾಗಿದೆ. ಒಗ್ಗಟ್ಟೇ ಇಲ್ಲ. ಪೂಜೆ ಮಾಡಲ್ಲ ಬ್ರಾಹ್ಮಣರು ಬರ್ತಾರೆ, ಒಗ್ಗಟ್ಟೇ ಇಲ್ಲ. ಅವರವ್ರ ದೇವರನ್ನು ಒಬ್ಬರೇ ಮಾಡ್ಕೊಂಡು ಹಿಂಗೆ ಸಂದರ್ಭವು ಶಂಕರಾಚಾರ್ಯ ಇದನ್ನು ಹೇಗೆ ಸಮಸ್ಯೆ ಪರಿಹರಿಸೋದು ಇದೊಂದಾಗಿ. ಯಾವಾಗಲೂ ಚಳಿ ಬೆಂಕಿ ಕಂಡ್ರೆ ಚಳಿ ಕಾಯಿಸ್ಕೊಂಡ್ಬಿಡೋದು ಅಂತ ಉದ್ದೇಶ. ಈ ಸಂದರ್ಭವನ್ನು ಬೌದ್ಧರು ಜೈನರು ಯೋಚನೆ ಮಾಡಿದರು. ಅವರು ಹೇಗಿದ್ರು ಒಗ್ಗಟ್ಟಿಲ್ಲ, ಇದನ್ನು ಒಡೆಯೋದಕ್ಕೆ ನಮಗೆ ಭಾಳ ಸುಲಭ. ಇದು ವೈದಿಕ ವಿಧಾನ ಸ್ವಲ್ಪ ಕಷ್ಟ, ಸಾಮಾನ್ಯ ಜನರಿಗೆ ಇದೆಲ್ಲ ಇಳಿಸೋದಿಲ್ಲ. ಈಗಲೇ ಎಷ್ಟೋ ಜನ ಮಾಡಿಸ್ತಾ ಇದ್ದಾರೆ, ಆವಾಗಂತೂ ಇನ್ನೂ ಕಷ್ಟ ಇತ್ತು. ಆದರೆ ನಾವು ತುಂಬ ತಪ್ಪು ಮಾಡಿದ್ದೇವೆ, ಅದು ಒಪ್ಕೊಳ್ಳೇಬೇಕು ನಾವೇ. ಆಗ ಬೌದ್ಧ ಧರ್ಮ ಉದಯವಾಯಿತು. ಬೌದ್ಧ ಧರ್ಮದ ಮುಖ್ಯ ಉದ್ದೇಶ ಏನು ಅಂದರೆ ನೈರಾತ್ಮ್ಯವಾದ, ಆತ್ಮವೇ ಇಲ್ಲ ಅಂತ. ನಾವು ಯಾರು ಒಪ್ಕೊಳ್ಳಿಕ್ಕೆ ನಾನಿದ್ದೇನೆ ಅಂತ ಒಂದು ಇರಬೇಕಲ್ಲ ಆತ್ಮ. ನಾನೇ ಇಲ್ಲ ಅಂದರೆ ಆತ್ಮ ಇಲ್ಲ ಅಂತ. ನಾನೇ ಇಲ್ಲ ಹೇಳೋದಕ್ಕೊಂದು ಆತ್ಮ ಬೇಕು, ಶರೀರ ಬೇಕೇ ಬೇಕು ಅದಕ್ಕೆ. ನೈರಾತ್ಮ್ಯವಾದ ಅಂದರೆ ಆತ್ಮನ ಅಸ್ತಿತ್ವವೇ ಇಲ್ಲ ಅಂತ. ದೇವರ ಬಗ್ಗೆ ಅವರೇನು ಮಾತಾಡಿಲ್ಲ. ಯಾವುದು ಸುಲಭವೋ ಅದನ್ನು ಹಿಡ್ಕೊಳ್ತೇವೆ ಬಂದು. ದೇವ್ರ ಪೂಜೆ ಮಾಡೋದು ಬೇಡ, ಬೇಡ ಇದು ಬೇಡ, ಏನೇನು ತೊಂದರೆ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ನಾವು ಭಾರಿ ಖುಷಿ. ಸೂತಕ ಬಂತು ಅಂದ್ರೆ ಖುಷಿ, ದೇವ್ರ ಪೂಜೆ ಮಾಡೋದು ಅಂತ. ಇಂಥ ನಮ್ಮ ಮನಸ್ಥಿತಿ ಇರ್ತದೆ. ಇದನ್ನಾಗಿ ಬೌದ್ಧರು ಇದನ್ನು ಹಿಡ್ಕೊಂಡು ನೈರಾತ್ಮ್ಯವಾದವನ್ನು ಮತ್ತು ವೇದಾಂತವನ್ನು ಅವರು ಅಧ್ಯಯನ ಮಾಡಿದ್ದಾರೆ ಬುದ್ಧ. ಅದರ ಆಧಾರದ ಮೇಲೆ ತನ್ನ ಸಿದ್ಧಾಂತವನ್ನು ಮೂಡಿಸಿರೋದವರು. ಅವನು ಗುಪ್ತ ವೇದಾಂತಿಯೇ ಅವನು ಬುದ್ಧ. ಆದರೆ ಉಪನಿಷತ್ತು ಅಂತ ಹೇಳಿಲ್ಲ, ಅದರ ಆಧಾರದ ಮೇಲೆ ತನ್ನ ತತ್ವವನ್ನು ಮಾಡಿಸ್ತಾರೆ. ಆಮೇಲೆ ಬೌದ್ಧ ಧರ್ಮ ತಳಭದ್ರ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಜೈನರು ಅಷ್ಟೇ, ಅವರು ವೇದನಿಂದಕರು, ಬೌದ್ಧರು ವೇದನಿಂದಕರು. ವೇದವೆಲ್ಲ ಸುಳ್ಳು, ಇದೆಲ್ಲ ಮೌಢ್ಯ ಅಂತ ಹೇಳಿದರು. ಆವಾಗ ನಮ್ಮ ಭಾರತೀಯ ಸನಾತನ ಧರ್ಮದ ಸ್ಥಿತಿ ಏನಾಗಬೇಕು ಈಗಿದ್ದರೆ? ಸಾಮಾನ್ಯ ಜನರಿಗೆ ಇದೆಲ್ಲ ಚಿಂತೆ ಇಲ್ಲ. ಹೌದು, ಬುದ್ಧ ಹೇಳಿದ್ರೆ ಸರಿ ಅಂತ ಜೈನರು ಹೇಳಿದ್ರೆ ಸರಿ, ಅವ್ರು ತತ್ವ ಹೇಳ್ಕೊಂಡು. ಆದರೆ ಈ ಸನಾತನ ಧರ್ಮ ಕೊಡಲಿಗೆ ಶುರುವಾಯ್ತಲ್ಲ ವೇದಕ್ಕೆ, ಉಪನಿಷತ್ತರಿಗೆ. ಈ ದಾರ್ಶನಿಕ ಅನ್ನೋದು ಉಪನಿಷತ್ತಲ್ಲಿ ಬಿಡೇ ಬಿಟ್ಟರು. ಉಪನಿಷತ್ತು ಅನ್ನೋದು ಏನಿದೆ, ಉಪನಿಷತ್ತು ಅಂದರೆ ಜೀವ ಬ್ರಹ್ಮ, ಜೀವಾತ್ಮ ಪರಮಾತ್ಮ ಮತ್ತು ಪ್ರಪಂಚ, ಇದನ್ನು ಕುರಿತಾಗಿ ತಿಳಿಸುವಂಥದ್ದು. ಇದನ್ನು ಶಂಕರಾಚಾರ್ಯರು ಹೇಳ್ಕೊಂಡು ಹೇಗಾದರೂ ಮಾಡಿ ಉಪನಿಷತ್ ಸಿದ್ಧಾಂತದ ಮೂಲಕವಾಗಿ ಇವರನ್ನು ಒಗ್ಗೂಡಿಸಬೇಕು. ಶಂಕರರು ಯಾವ ಹೊಸ ಸ್ಥಾಪನೆಯನ್ನು ಮಾಡಲಿಲ್ಲ. ಶಂಕರ ಪೂರ್ವದಲ್ಲಿರ್ತಕ್ಕಂತಹ ದುಸ್ಥಿತಿ ಇದು ಮುಖ್ಯವಾಗಿ ನಾವು ಹೇಳಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಶಂಕರರ ಅವತಾರವಾಯಿತು 1800 ವರ್ಷಗಳ ಹಿಂದೆ. ವೈಶಾಖ ಶುದ್ಧ ಪಂಚಮಿಯನ್ನು ನಾವೆಲ್ಲ ಈಗಾಗಲೇ ಶಂಕರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕೇರಳದಲ್ಲಿ ಅವರ ಜನ ಕಾಲಡಿ ಅಂತ ಒಂದು ಗ್ರಾಮ. ಅವರೇನು ಬಡವರಾಗಿಲ್ಲ, ಶ್ರೀಮಂತದಲ್ಲೇ ಹುಟ್ಟಿದ ಬ್ರಾಹ್ಮಣವರು. ಅವರು ನಂಬೂದರಿ ಬ್ರಾಹ್ಮಣರು ಅಂತ ಕರೀತಾರೆ. ಒಂದು ಶಿವಗುರು ಮತ್ತು ಆರ್ಯಾಮಿ ಎನ್ನುವಂಥ ಅವರ ಗರ್ಭದಲ್ಲಿ ಇವರು ಅವರು ತಂದೆ ತಾಯಿಯ ತಪಸ್ಸಿನ ಫಲ ಮದುವೆಯಾಗಿ ಅನೇಕ ವರ್ಷಗಳ ಕಳೆದು ಸಹ ಮಕ್ಕಳು ಆಗದೇ ಇದ್ದಾಗ ಅವರು ವಿಷಾದದಲ್ಲಿರ್ತಕ್ಕಂತಹ ಆ ಶಿವನನ್ನು ಆರಾಧನೆ ಮಾಡಿದರು. ಅವರಿಗೆ ಅನುಗ್ರಹ ಆಯಿತು. ಶಿವನ ಅನುಗ್ರಹದಿಂದಲೇ ಅವರಿಗೆ ಶಂಕರ ಅಂತ ಹೆಸರಿಟ್ಟು. ಆ ಶಂಕರರು ಎಷ್ಟು ವರ್ಷ ತಪಸ್ ಮಾಡಿದ್ರು ಈ ಸಾಧನೆ ಮಾಡಬೇಕು ಅಂತ. ಯಾರೂ ಈ ಭೂಮಿಗೆ ಬರಬೇಕಾದ್ರೆ ತಕ್ಷಣ ದೇವರು ಯಾವುದೋ ಒಬ್ಬ ಶರೀರದಲ್ಲಿ ಹೋಗ್ಕೊಡೋದಿಲ್ಲ. ಅವನು ಎಷ್ಟು ವರ್ಷ ಸಾಧನೆ ಮಾಡಿದರೆ ಅವನಿಗೊಂದು ಫಲ ಕೊಡಬೇಕಲ್ಲ ಅವರ ಸಾಧನೆಗೆ. ಅದಕ್ಕೆ ನೋಡಿಕೊಂಡೇ ಭಗವಂತ ಅಲ್ಲಿ ಅವರಲ್ಲಿ ಆ ಬುದ್ಧಿಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಇಲ್ಲಿ ತಿಳಿಸ್ತಾನೆ. ಹಾಗೆ ಶಂಕರರ ಅವತಾರವಾಯಿತು. ಬಾಲ್ಯದಲ್ಲಿ ತಂದೆ ಶಿವಗುರು ತೀರ್ಕೊಂಡು ಉಪನಯನವೂ ಆಗಿರಲಿಲ್ಲ. ಬ್ರಾಹ್ಮಣನಿಗೆ ಯಾವಾಗ ಉಪನಯನ ಮಾಡಬೇಕು ಅಂದರೆ ಜನ್ಮತಃ ಪಂಚಮಿ, ಷಷ್ಠೆ, ಸಪ್ತಮೆ, ಅಷ್ಟಮೇವ ಉಪನಯನ ಕಾಲ ಅಂತ 5 ವರ್ಷದಿಂದ 8 ವರ್ಷಗಳೊಳಗಡೆ ಬ್ರಾಹ್ಮಣನಿಗೆ ಉಪನಯನ ಮಾಡಬೇಕು ಅಂತಿದೆ. ಕ್ಷತ್ರಿಯರಿಗೆ 12ನೇ ವರ್ಷ, ವೈಶ್ಯರಿಗೆ 14ನೇ ವರ್ಷ, ಅಂದರೆ 4 ವರ್ಷ ಡಿಫರೆನ್ಸ್ ಇದೆ ಮಾಡಲಿಕ್ಕೆ. ಇವರಿಗೆ ಉಪನಯನವನ್ನು ದಾಯಾದಿಗಳನ್ನು ಉಪದೇಶ ಮಾಡಲಿಕ್ಕೆ ತಂದೆ ಇಲ್ಲವಲ್ಲ, ಈ ದಾಯಾದಿಗಳನ್ನು ಹಿಡ್ಕೊಂಡು ಉಪನಯನ ಮಾಡಿ
ಗುರುಕುಲಕ್ಕೆ ಕಳಿಸಿದ್ರು. ಲೌಕಿಕ ವಿದ್ಯೆಯನ್ನೆಲ್ಲ ಕಲಿತು ಅಲ್ಲಿ ಸ್ಥಳೀಯವಾಗಿ. ಆದರೆ ಅವರಿಗೆ ಅವರ ಅವತಾರಿಗಳಾದ್ದರಿಂದ ನಾನು ಹೀಗೆ ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ಬ್ರಹ್ಮಚಾರಿಯಾಗಿ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಒಬ್ಬಳೆ ಮನೆಯಲ್ಲಿ ಯಾರಾದರೂ ಮಾತೆಯರು ತನ್ನ ಮಗ ಸನ್ಯಾಸಿ ಆಗ್ತೇನೆ ಅಂದರೆ ಒಪ್ಪಿಗೆ ಕೊಡೋರು ಇವತ್ತಿಗೂ ಇದ್ದಾರೆ. ಅದನ್ನು ಕನ್ವಿನ್ಸ್ ಮಾಡಬೇಕೇನೋ ಯಾರು ಒಪ್ಪೋದಿಲ್ಲ. ಅವರು ಕನ್ವಿನ್ಸ್ ಮಾಡಬೇಕಷ್ಟೇ, ಮನವೊಲಿಸಬೇಕು. ಇಲ್ಲ ಹೀಗಿದೆ ಅಂತ. ಒಬ್ಬ ಒಂದು ಕುಟುಂಬದಲ್ಲಿ ಸನ್ಯಾಸ ತಗೊಂಡ್ರೆ 7 ತಲೆಮಾರು ಅದು ಪವಿತ್ರವಾಗುತ್ತಂತೆ. 7 ತಲೆಮಾರು. ಅಯ್ಯೋ 7 ತಲೆಮಾರು ನಮಗೆ ಈಗ ಮಗ ಇಲ್ಲ, ನಾವೇ ಯಾಕೆ 7 ತಲೆಮಾರಕ್ಕೆ ನಮಗೆ ಯಾಕೆ ಅಂತ ಯಾವ ತಂದೆ ಒಪ್ಪಬೇಕು, ತಾಯಿಂದರೆ ಒಪ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಮಗ ಸನ್ಯಾಸಿ ಆಗ್ತಾನೆ. ಅದೇ ರೀತಿ ಆಗಾಗ ಬೇಡಪ್ಪ ಇದ್ದರೆ ಒಬ್ಬ ಮಗ ಇರೋದು ನಾವು ಭಗವಂತನ ಅನುಗ್ರಹದಿಂದ ಪಡೆದಿದ್ದೇವೆ. ಈ ಸನ್ಯಾಸ ತಗೊಂಡು ನನ್ನ ಗತಿ ಏನು? ಯಜಮಾನರು ಇಲ್ಲ, ತಂದೆ ತೀರ್ಪುಡಿಗಳ ಶಂಕರರಿಗೆ ನನ್ನ ಸ್ಥಿತಿ ಏನು? ಆಗ ಅವರು ಮನವೊಲಿಸಿದ್ರು. ಒಂದು ಸಾರಿ ಕಾಲಡಿಯಲ್ಲಿ ಪೂರ್ಣಾ ನದಿ ಇರ್ತದೆ. ಆ ಪೂರ್ಣಾ ನದಿಯನ್ನು ತಾಯಿಯ ಕಾಲುಗಳು ತಂದಿದ್ದಂದರೆ ಕಾಲಡಿಯಿಂದ ತಗೊಂಡದಕ್ಕೆ ತಾಯಿಗೋಸ್ಕರವಾಗಿ ಅಪಾರ ಮಾತ್ರ ಬರ್ತೀವಿ. ಆವಾಗ ಸ್ನಾನ ಮಾಡ್ತಾ ಇದ್ದಾಗೆ ಮಗು ಆಡ್ತಾ ಇತ್ತು ನದಿಯಲ್ಲಿ. ಬೇಸಿಗೆ ಕಾಲ ಅಂತ ಆಡ್ತಾ ಇತ್ತು. ಮದುವೆ ಇವರು ಮೊಸಳೆ ಕಾಲು ಹಿಡ್ಕೊಂಡು ಶಂಕರ ಆಗಿತ್ತು ಅವಾಗಿನ ಬಾಲಶಂಕರ ಕೂತ್ಕೊಂಡು, ಅಮ್ಮ ನನ್ನ ಗ್ರಹ ಹಿಡ್ಕೊಂಡ್ಬಿಟ್ಟಿದೆ, ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ. ಹೀಗೆ ಯಾರು ಕರೀತಾರೆ? ಯಾರು ಹತ್ತಿರದಲ್ಲಿ ಯಾರು ಇಲ್ಲ. ಮೊಸಳೆ ಹಿಡಿದವ್ರು ಬಿಡ್ಲಿಕ್ಕೆ ಯಾರು ಹೋಗ್ತಾರೆ? ನಾನು ಸತ್ತ ಈಗ ನಾವು ಯಾಕೆ ಅದಕ್ಕೆ ಪ್ರಾಣ ಕೊಡಬೇಕು ಅಂತ ಹೇಳಿ ಹುಡುಗಿನವ್ನು ಎತ್ತಲಿಕ್ಕೆ ಯಾರಾದ್ರು ಪ್ರಯತ್ನ ಮಾಡ್ಬೋದು. ಮೊಸಳೆ ಹಿಡಿದವ್ನು ಎತ್ತಲಿಕ್ಕೆ ಯಾರಾದ್ರು ಹೋಗ್ತಾರೆ? ಅವರಿಗೆ ಶಂಕರಗಳು ಒಂದು ಮಾತು ಹೇಳಿದರು, ನೀವು ಸನ್ಯಾಸಕ್ಕೆ ಅಪ್ಪಣೆ ಕೊಟ್ಟರೆ ಮೊಸಳೆ ಬಿಡುತ್ತೆ. ಈ ಸನ್ಯಾಸಕ್ಕೆ ಅಪ್ಪಣೆ ಕೊಟ್ಬಿಡು, ಮೊಸಳೆ ಖಂಡಿತ ಬಿಟ್ಬಿಡುತ್ತೆ. ಸತ್ಯ ಮಗ ಬದುಕಿ ಬಂದರೂ ಸಾಕು. ಅವನು ಸನ್ಯಾಸದ ಅರ್ಥಗಳು ನನ್ನ ಎದುರುಗಡೆ ಇರ್ತಾನಲ್ಲ, ಇಲ್ಲಿ ಏನೇ ಆಗಿದೆ ಅವನು ಪ್ರಪಂಚದಲ್ಲಿ ಜೀವನ ಮಾಡ್ತಾನೆ. ಆಯ್ತಪ್ಪ ನೀವು ಸನ್ಯಾಸ ತಗೋ, ಪರವಾಗಿಲ್ಲ, ನೀವು ಏನು ಬಾಯಿ ಬೆಳೆಯಿತು. ಮೊಸಳೆ ಬಿಟ್ಟು ಬೇರೆ ಬಂದರು. ಇವರಿಗೆ ಹಿಡ್ಕೊಂಡು ಮೊಸಳೆ ಯಾವುದು ಅಂತಂದರೆ ಈ ಸಂಸಾರ ಎನ್ನುವಂಥ ಮೊಸಳೆ. ನಿಜವಾಗಿಯೂ ಮೊಸಳೆ ಇರ್ದಿದ್ದು ತೋರಿಕೆಗಾಯ್ತದೋ. ಈ ಭವ ಅಂತ ಇದೆಯಲ್ಲ ನಮ್ಮದು ಭವಸಾಗರ ಅಂತ, ಈ ಸಂಸಾರ ಎನ್ನುವಂಥ ಮೊಸಳೆ ಒಂದು ಹಿಡ್ಕೊಂಡಿತ್ತು. ಅದನ್ನು ಬಿಡಿಸ್ಕೋಬೇಕಾಗಿತ್ತು ಸಂಸಾರದಿಂದ. ಅದಕ್ಕೆ ತಾಯಿಯ ಅಪ್ಪಣೆಯಿಂದ ಯಾರು ಸನ್ಯಾಸ ತಗೊಳ್ಳಿಕ್ಕೆ ಆಗೋದಿಲ್ಲ. ತಾಯಿ ತಂದೆ ತಾಯಿಗೆ ಅಪ್ಪಣೆ ತಗೊಳ್ಳೋಕೆ ಹೆಚ್ಚುವಾಗಿ ತಾಯಿ ಅಪ್ಪಣೆ ಕೊಡಬೇಕು. ಒಂದು ಗಟ್ಟಿಯಾಗಿ ಹೇಳಿದ್ರು ಮೂಡಿಸ್ರಿ ಎದ್ದು ಬಂದರು. ಈ ಕಡೆ ಮನೆಯಲ್ಲಿಂದ ಗುರುಗಳು ನೋಡ್ಕೊಂಡು ಅದೆಲ್ಲ ಪವಾಡ ಇದೆ. ನನ್ನ ಪವಾಡ ಎಲ್ಲಿ ಹೋಗೋದಿಲ್ಲ. ಈಗ ಭಿಕ್ಷೆಗೆ ಹೋದಾಗ ಬ್ರಹ್ಮಚಾರಿಯಾಗಿ ಭಿಕ್ಷೆಗೆ ಹೋಗ್ತಾ ಇದ್ರು. ಅವರು ಭಿಕ್ಷೆಗೆ ಹೋದಾಗ ಒಂದು ಮನೆಯಲ್ಲಿ ಒಂದು ಗೃಹಿಣಿ ಮನೆಗೆ ಹೋದರು. ಅಲ್ಲಿ ಅವಳಿಗೆ ಕೊಡ್ಲಿಕ್ಕೆ ಏನೂ ಇಲ್ಲ, ಏನೇನಿಲ್ಲ ಕೊಡೋದಕ್ಕೆ. ಬ್ರಹ್ಮಚಾರಿ ಬಂದು ಭೌತಿಕ ಭಿಕ್ಷೆ ಅಂತ ಹೇಳ್ತಾ ಇದ್ದಾನೆ. ಏನು ಕೊಡೋಣ ಅಂತ ಅಂತಹ ಬರ್ತಾನೆ. ಭಾಳ ದುಃಖ ಆಯ್ತು ಅವಳಿಗೆ. ಮನೆಗೆಲ್ಲ ಹುಡುಕಿ ಕೆಲವು ನೆಲ್ಲಿಕಾಯಿ ಸಿಗ್ತಂತೆ, ಒಣಗಿದ ನೆಲ್ಲಿಕಾಯಿ ಕಣ್ಣೀರಿಟ್ಟು ಕೊಟ್ಟಂತ. ಇಂಥ ಬಡತನ ನೀವು ಯಾರಿಗೆ ಕೊಡಬೇಡ ಅಂತ ಹೇಳಿದ್ರು. ಕೊನೆ ಶಂಕರನು ಕನಕಧಾರಾ ಸ್ತೋತ್ರ ಅಂತ ಇವತ್ತಿಗೂ ಇದೆ. ಅಂಗಂ ಹರೇ ಕನಕಭೂಷಣ ಮಾಲ್ಯ ಶೋಭಾಂ ಅಂತಲ್ಲಿ ಶುರುವಾಗುತ್ತೆ. ಅದು ಸ್ತೋತ್ರ 18-19 ಶ್ಲೋಕಗಳಿವೆ. ಅದು 9 ಶ್ಲೋಕ ಆಯೋಗಳಿಗೆ ಬಂಗಾರದ ಮಳೆ ಕರೀತಾರೆ ಅವ್ರ ಮನೆ ಬಾಗಿಲು. ಆ ಮೂಲಕ ವೃಷ್ಟಿ ಬಂಗಾರ ನೆಲ್ಲಿಕಾಯಿ ಇವರು ಕೊಟ್ಟಿದ್ದು ಒಣ ನೆಲ್ಲಿಕಾಯಿ. ಭಗವಂತನಿಗೆ ಗುರುವಿಗೆ ನಾವು ಕೊಡಬೇಕಾದದ್ದು ಕೊಟ್ಟೇ ತಗೊಳ್ಬೇಕು ಅಂತ. ಇಲ್ಲಿ ಅಂದರೆ ಸುಧಾಮನ ಮನೆ ಅವಲಕ್ಕಿ ನುಚ್ಚು ಕೃಷ್ಣನಿಗೆ ಬೇಕಾಗಿತ್ತ? ಯಾಕೆ ಕಸ್ಕೊಂಡ ಅವನು? ಇನ್ನು ತಗೊಂಡು ಕೊಡೋದಕ್ಕೆ ವಿಚಾರ ಮಾಡ್ತಾ ಇದ್ದ. ಬರ್ಕಲ ಬಟ್ಟೆ ಸುತ್ಕೊಂಡು ಹೋದೋ ಮನುಷ್ಯ ಇನ್ನು. ಆದರೂ ನಾವು ಕಸ್ಕೊಂಡು ತಿಂದ ಅಂದರೆ ಕೊಡಬೇಕಾದ್ರೆ ನಾವು ಏನಾದ್ರು ಕೊಡಬೇಕು. ನಾವು ಒಂದು ಹೆಜ್ಜೆ ಮುಂದೆ ಬಂದರೂ 10 ಹೆಜ್ಜೆ ಮುಂದೆ ಬರ್ತಾರೆ. ಹಾಗಾಗಿ ಆ ನೆಲ್ಲಿಕ ಅವರ ಭಕ್ತಿ ಮೆಚ್ಚಿಕೊಂಡು ಕೇಳ್ತಾರೆ, ಯಾಕೆ ಇಂಥ ಮಾಡ್ತಾರೆ ಭಕ್ತಿ ಅಂತ. ಯಾರ ದಕ್ಷಿಣೇತ್ರ. ಆಗ ಅವರು ಚಿನ್ನದ ಮಳೆಗಳು, ಬಂಗಾರದ ನೆಲ್ಲಿಕಾಯಿ ಮಳೆಗಳನ್ನು ಅವರು ಬೆಳೆದನ್ನು ಹೋಯಿತು. ಇವತ್ತಿಗೂ ಅವ್ರ ಮನೆತನ ಇದೆ. ಸ್ವರ್ಣ ತಿಲ್ಲಂ ಅಂತ ಹೆಸರು. ಇಲ್ಲಂ ಅಂದರೆ ಮನೆ ಅಂತ ಅರ್ಥ. ಮಲಯಾಳಿ ಅವರು ಮಾತೃಭಾಷೆ ಮಲಯಾಳಿ. ಸ್ವರ್ಣ ತಿಲ್ಲಂ ಅಂತ ಅಂದರೆ ಬಂಗಾರದ ಮನೆ, ಬಂಗಾರ ಸಿರ್ತಕ್ಕಂಥ ಮನೆ.
ಇವತ್ತಿಗೂ ಕುಟುಂಬದಲ್ಲಿ ಸ್ವರ್ಣತೆಯಲ್ಲಿ ಎಂಬಂಥ ಮನೆ ಇವತ್ತಿಗೂ ಒಂದು ಕುಟುಂಬವಿದೆ. ಈ ಸುಮ್ಮನೆ ಕಟ್ಟುಕತೆಯಲ್ಲ ಇದ್ದೀವಿ. ಆ ಮನೆಯವರಿಗೂ ಇದು ಗೊತ್ತಿಲ್ಲ, ಎಷ್ಟೋ ಕಾಲ ಕಳೆದು ಹೋಗ್ತಾರೆ, ಇದು ಶತಮಾನಗಳು. ಹಾಗೆ ಅವರು ಕೊನೆಗೆ ಅಲ್ಲಿ ಬಂದರು, ನಾನು ಹೋಗ್ತೇನಮ್ಮ ಅಂದರು. ಸರಿ, ಇವರು ತಾಯಿ ಹೇಳಿದರು, ಏನಪ್ಪ ಕಳಿಸ್ಕೊಡೋದು? ಇಲ್ಲ, ಪ್ರಪಂಚ ವಿಚಾರವಾಗಿದೆ, ಈ ಜನ್ಮ ಮರಣಗಳು ಇದೆಲ್ಲ ಇದೆ. ನಾನು ಒಂದು ದಿವಸ ಇದ್ದೇನೆ, ನೀವು ಒಂದು ದಿವಸ, ಯಾವತ್ತೆಲ್ಲ ಒಂದು ದಿವಸ ಆಗಿದೆ. ಆ ಇದ್ದಾಗ ನಮಗೆ ಏನು ಮಾಡಬೇಕು ಅನ್ನೋದು ಪ್ರಪಂಚಕ್ಕೆ ಅದನ್ನು ಯೋಚನೆ ಮಾಡಬೇಕಲ್ಲ. ಮನೇಲಿ ಯೋಚನೆ ಕೊಟ್ಟಿದ್ದೆ, ನಾನು ಏನು ಮಾಡಿದೆ? ಗುರುಕುಲಕ್ಕೆ ಹೋಗಿ ನನಗೆ ಅಪ್ಲೈ ಮಾಡಬೇಕು. ಆಯ್ತಪ್ಪ, ನೀನೇ ಬಂದು ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು. ಅಂತ್ಯ ಸಂಸ್ಕಾರ ಹೊತ್ತಿಗೆ ನಿನ್ನನ್ನು ನೆನ್ಕೊಳ್ತೇನೆ, ನೀನು ಬರಬೇಕು. ಅಂತ್ಯ ಸಂಸ್ಕಾರ, ನೀನು ಸನ್ಯಾಸಿಗಳು ಅಂತ್ಯ ಸಂಸ್ಕಾರ ಮಾಡುವಾಗಿಲ್ಲ, ಅವರು ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ನಾವು ಶಂಕರರ ಇದ್ರ ಪ್ರಕಾರ ನಾವು ತಿಳ್ಕೊಳ್ಬೇಕಾದಂತೆ ಅವರೇ ಮಾಡ್ತಾರೆ. ಕೊನೆ ಬಂದು ಊರವರು ಬೆಂಕಿ ಕೊಡೋದಿಲ್ಲ ಅವರಿಗೆ, ಸನ್ಯಾಸಿಗೆ ಅಧಿಕಾರ ಇಲ್ಲ ಅಂತ. ಸ್ವತಃ ಅಂಗೈಯಲ್ಲಿ ಬೆಂಕಿಯನ್ನು ಸೃಷ್ಟಿಸಿಕೊಂಡು ಅವರು ಇದಕ್ಕೆ ಬೆಂಕಿ ಇಡ್ತಾರೆ, ಸಂಸ್ಕಾರ ಮಾಡ್ತಾರೆ. ಸಂತರು ಆಸ್ತಿಯನ್ನೆಲ್ಲ ಅವರೇ ತಗೊಂಡಿದ್ದಾರೆ. ಶಂಕರಾಚಾರ್ಯ ಆಸ್ತಪೂರ್ಣ ಇವರಿಗೇನು ಬೇಕಾಗಿಲ್ಲ, ಅವರೇ ತಗೊಂಡಿದ್ರು. ಆದರೂ ಸಹ ಒಂದು ಬೆಂಕಿ ಕೊಡೋದಕ್ಕೆ ಇದು ಬಂದು ಶಾಸ್ತ್ರ ಕೈ ಕೊಡ್ಬೋದು. ಶಾಸ್ತ್ರ ಒಪ್ಪೋದಿಲ್ಲ, ನಾವು ಕೊಡೋಕ್ಕಾಗೋದಿಲ್ಲ. ಕೊನೆಗೆ ಇವರೇ ಸ್ವತಃ ಕೈಯನ್ನು ಸೃಷ್ಟಿ ಮಾಡಿಕೊಂಡು ಆ ತಾಯಿಯ ಸಂಸ್ಕಾರವನ್ನು ಮಾಡ್ತಾರೆ. ಕುಪುತ್ರೋ ಜಾಯೇತ ಕುಚಿತಪಿ ಕುಮಾತಾನಗವತಿ. ಇಲ್ಲಿ ದೇವ್ಯಾಪರಾಧ ಕ್ಷಮಾಪಣಾ ಸ್ತೋತ್ರ ನಮಂತ್ರಂ ನೋ ಯಂತ್ರಂ ಅಂತ ಒಂದು ಶ್ಲೋಕ ಶುರುವಾಗುತ್ತೆ. ಕೆಟ್ಟ ತಾಯಂದರು ಇರೋದಿಲ್ಲ, ಕೆಟ್ಟ ಮಗ ಹುಟ್ಟಬಹುದು, ಕೆಟ್ಟ ತಾಯಂದರು ಇರೋದಿಲ್ಲ. ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತಾನಗವತಿ. ಮಗ ಎಷ್ಟೇ ಕೆಟ್ಟವನಾಗಿದ್ದರೂ ತಾಯಿ ತಾಯಿ. ಈ ಕಾಲದಲ್ಲಿ ಅದಕ್ಕೂ ಸ್ವಲ್ಪ ಬೇರೆ ಬೇರೆ ವಿರೋಧ ಇದೆ ಅಂತ ಇಟ್ಕೊಳ್ಳಿ, ಬೇಕಾದಷ್ಟು ಹಿಡಿತದೆ ನಿಂಬೆಳಗಾದ ನಮಗೆ. ಆದರೆ ಒಟ್ಟಾರೆಯಾಗಿ ತಾಯಿ ಹೃದಯ ಮಗನಿಗೆ ಒಳ್ಳೆಯದಾಗಬೇಕು ಅಂತ ಅಷ್ಟೇ ಬಯಸ್ತಾ ಇರ್ತಾರೆ. ಆಯ್ತಪ್ಪ, ಒಂದು ಸಂಸ್ಕಾರವನ್ನು ಹೊರಡ್ತಾರೆ. ನರ್ಮದಾ ನದಿಗೆ ಹೋಗಿ ಗೋವಿಂದ ಭಗವತ್ಪಾದರು ಅಂತ ಗೌಡಪಾದರ ಶಿಷ್ಯರು. ಆ ಗೌಡಪಾದರ ಅವರು ಮಹಾಜ್ಞಾನಿಗಳು. ಗೌಡಪಾದರು, ಗೋವಿಂದ ಭಗವತ್ಪಾದರು ಅಷ್ಟೇ ಮಹಾಜ್ಞಾನಿಗಳು. ಅವರು ಸ್ವತಃ ಜ್ಞಾನಿಗಳು. ಶಂಕರಾಚಾರ್ಯರು ಅವರೇ ತಪಸ್ ಮಾಡಿದ್ದಲ್ಲ, ಪೂರ್ವ ಜನ್ಮದ ಅಂಥ ಒಂದು ಸಂಪಾದನೆ. ಅವರ ಬಗ್ಗೆ ಒಂದು ಶ್ಲೋಕ ಇದೆ, ಅಷ್ಟವರ್ಷೇ ಚತುರ್ವೇದಿ. ಗೊತ್ತಾಗಬೇಕು ನಿಮಗೆ, ಅರ್ಥ ಆಗ್ತದೆ. 8ನೇ ವರ್ಷದಲ್ಲಿ 4 ವೇದಗಳನ್ನು ಅಧ್ಯಯನ ಮಾಡಿದರು. ನಾವೊಂದು ಉತ್ತರ ಕಲಿಗೆ ಪಡ್ದಾಡ್ತೇವೆ, ಎಷ್ಟು ಕಷ್ಟಪಡ್ತೇವೆ ಅಂತಂದರೆ 8ನೇ ವರ್ಷದಲ್ಲಿ ನಮಗೆಲ್ಲ ಏನು ಗೊತ್ತಿರ್ತವ. 8ನೇ ವರ್ಷದಲ್ಲಿ 4 ವೇದಗಳನ್ನು ಪಾಠ ಮಾಡಿದ್ರು. ಧನಾಂತಾಧ್ಯಯನ ಅಂತ ಮಾಡಿದ್ರು. 12 ಸರ್ವಶಾಸ್ತ್ರವಿದ್ದು 12ನೇ ವರ್ಷದಲ್ಲಿ ವೇದಾಂಗಗಳು ಅಂತ ಹೇಳ್ತಾರೆ. ವೇದಾಂತ ಬೇರೆ, ವೇದಾಂಗ ಬೇರೆ. ವೇದಾಂಗಗಳು 6 ಇವೆ. ಶಿಕ್ಷಾ, ಕರ್ಮ, ವ್ಯಾಕರಣ, ನಿವೃತ್ತಿ, ಛಂದಸ್ಸ, ಜ್ಯೋತಿಷ್ಯ ಅಂತ ಹೇಳಿ ಒಟ್ಟು 6 ಆಗುವುದು. ಆ ಶಾಸ್ತ್ರಗಳನ್ನೆಲ್ಲ ಬೇರೆ ಮಾಡಿದ್ರು. ಎಷ್ಟೇ 12ನೇ ವರ್ಷದಲ್ಲಿ ಹೋಗಬೇಕು. 14ನೇ ವರ್ಷದಲ್ಲಿ ಭಾಷ್ಯವನ್ನು ಬರೋದು. ಭಾಷ್ಯವನ್ನು ಅಂದರೆ 10 ಉಪನಿಷತ್ತುಗಳಿಗೆ ಮುಖ್ಯವಾಗಿ ತೈತ್ತರೀಯಾದಿ 10 ಎಲ್ಲ ವೇದಗಳಲ್ಲೂ ಒಂದಿಷ್ಟು ಉಪನಿಷತ್ತು ಎಲ್ಲರೂ ಮಾಡುತ್ತಾರೆ. ಆ 10 ಉಪನಿಷತ್ತುಗಳನ್ನು, ಉಪನಿಷತ್ ವೇದ 100 ಉಪನಿಷತ್ತುಗಳು ವೇದಬದ್ಧವಾಗಿರ್ತಕ್ಕಂಥದ್ದು ಅಂದರೆ ಸ್ವರಸಹಿತವಾಗಿರ್ತಕ್ಕಂಥ ಒಂದಕ್ಕೆ ಸಮಾನವಾದದ್ದು ಅಂದರೆ 10 ಉಪನಿಷತ್ತುಗಳು. ಆ 10 ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಬರ್ತದೆ. ಇದನ್ನು ಉಪನಿಷತ್ ಪ್ರಸ್ಥಾನ ಅಂತ ಕರೀತಾರೆ. ಪ್ರಸ್ಥಾನತ್ರಯ ಅಂದರೆ ಅವ್ರ ಭಾಷೆಗೆ ಹೆಸರು. ಉಪನಿಷತ್ ಪ್ರಸ್ಥಾನ ಅಂತ. ಆ ಉಪನಿಷತ್ತಿಗೆ ಭಾಷ್ಯ ಬರೋದು. ಭಾಷ್ಯ ಅಂದರೆ ಅರ್ಥ, ವ್ಯಾಖ್ಯಾನ. ಅದಕ್ಕೆ ಅರ್ಥ ಆಗಬಾಗೆ ವೇದಾರ್ಥವನ್ನು, ಉಪನಿಷತ್ತಿನ ಅರ್ಥವನ್ನು ಸುಮ್ಮನೆ ವಿದ್ವತ್ ಮಾಡಿಕೊಂಡವರೆಗೂ ಆಗೋದಿಲ್ಲ. ಈ ನಮ್ಮ ಕಥೆ ಆಗಿದೆ. ಅದಕ್ಕೆ ಅವರು ಭಾಷ್ಯವನ್ನು ಬರೆದರು. ಆಮೇಲೆ ಬ್ರಹ್ಮಸೂತ್ರ ಅಂತ ವ್ಯಾಸರನ್ನು ಸೂತ್ರಪ್ರಾಯ ಅಂದರೆ ಸಣ್ಣ 2-3 ವಾಕ್ಯಗಳಲ್ಲಿ ಮಹದಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಒಂದೊಂದು ಉಪನಿಷತ್ತುಗಳಿಗಿಂತಲೂ ಅರ್ಥ ಕಷ್ಟ. ಅದಕ್ಕೆ ಸೂತ್ರ ಪ್ರಸ್ಥಾನ ಅಂತ ಕರೆದರು. ವ್ಯಾಸರ ಬ್ರಹ್ಮಸೂತ್ರಕ್ಕೆ ಮತ್ತು ಭಾಷ್ಯ ಬರೆದರು, ಅದು ಸೂತ್ರ ಪ್ರಸ್ಥಾನ. ಭಗವದ್ಗೀತೆಗೆ ಭಾಷ್ಯ ಬರೆದರು. ಪ್ರಪ್ರಥಮವಾಗಿ ಇವತ್ತಿಗೂ ಯಾರೇ ಮತದವರಾಗಿರಲಿ ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಬೇಕು ಅಂದರೆ ಶಂಕರರ ದ್ವೈತವೆಂದುಕೊಂಡೇ ಬರೆದಿರೋದು. ಆದರೆ ಇದೇ ಆಧಾರ. ಇಷ್ಟು ಸುಂದರವಾಗಿ ಬರೆದಿದ್ದಾರೆ ಅವರು.
ಅದಕ್ಕೆ ಸ್ಮೃತಿ ಪ್ರಸ್ಥಾನ ಅಂತ ಕರೆದ. ಅಂದರೆ ಉಪನಿಷತ್ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನ ಬರಬೇಕು. ಉಪನಿಷತ್ ಪ್ರಸ್ಥಾನ ಮತ್ತು ಸ್ಮೃತಿ ಪ್ರಸ್ಥಾನ ಭಗವದ್ಗೀತೆ, ಬ್ರಹ್ಮಸೂತ್ರ ಮತ್ತು ಉಪನಿಷತ್ತುಗಳು ಮತ್ತು 18 ಅಧ್ಯಾಯ ನಮ್ಮ ಯಾವುದು ಭಗವದ್ಗೀತೆ. ಇದು ಉಪನಿಷತ್ತುಗಳನ್ನು ಬರೆದು 16ನೇ ವರ್ಷದಲ್ಲಿ. ಇಲ್ಲಿವರೆಗೆ ಈ ರೀತಿ ಭಾಷ್ಯವನ್ನು ನೋಡಿದವರಿಗೆಲ್ಲ ಯಾರು ಇತ್ತು ಅಲ್ಲೆಲ್ಲ ಇಲ್ಲ ಅಂತಲ್ಲ. ಆಗ ಅಧಿಕೃತವಾದ ಒಂದು ಭಾಷ್ಯ ಅಂತಂದರೆ ಶಂಕರ ಭಗವತ್ಪಾದರು 16ನೇ ವರ್ಷದಲ್ಲಿ ಬರೆದಿದ್ದಾರೆ. ಮತ್ತು ಆರಿಸಿಕೊಂಡಿದ್ದೇನು ಮಾತೃಭಾಷೆಯಲ್ಲಿ ಎಲ್ಲೂ ಮಧ್ಯೆ ಬರೆದಾಗೂ ಇಲ್ಲ. ಪ್ರಾಯಶಃ ಮಲಯಾಳಿಯಲ್ಲಿ ಸಂಸ್ಕೃತ ಇಡೀ ಭರತಖಂಡದ ಭಾಷೆಯಾದ ಸಂಸ್ಕೃತವನ್ನೇ ಅವರು ಆರಿಸಿಕೊಂಡರು. ಅವರು ಪ್ರಾಯಶಃ ನಾಡು ಆಡು ನುಡಿಯು ಸಂಸ್ಕೃತಿಯು ಆಗಿತ್ತವೇನೋ ಭಾಷೆ ಬರೋದು. ಗೋವಿಂದ ಭಗವತ್ಪಾದರ ಆಸನಗಳು ಅವರೇ ಹೇಳಿದ್ದು, ಪಾರಿಯಪ್ಪ ನೀವು ಅದ್ವೈತ ಮತವನ್ನು ಸ್ಥಾಪನೆ ಮಾಡುವುದು ದೇಶದಲ್ಲಿ ಹಾಳಾಗ್ತಾ ಇದೆ, ಪ್ರಪಂಚ ವೇದವನ್ನು ನಿಂದಕ್ಕೆ ಮುಟ್ಟಿದ್ದಾರೆ, ಉಪನಿಷತ್ತನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ, ನೀನು ಅದಕ್ಕೆಲ್ಲ ಭಾಷ್ಯವನ್ನು ಬರೆದು ಸಮಾಜಕ್ಕೆ ದಿಗ್ದರ್ಶನ ಮಾಡಬೇಕು, ಶಿಷ್ಯರನ್ನು ಸಂಪಾದಿಸಿಕೊಂಡು ಅವ್ರ ಮೂಲಕ ನೀನು ಪ್ರಚಾರ ಮಾಡಬೇಕು. ಒಂದೊಂದು ಪವಾಡ ನಡೆಯುತ್ತೆ. ಮತ್ತು ನಾನು ಇಲ್ಲಿ ಹೇಳ್ತಾ ಇರೋದಿಲ್ಲ, ನಾನು ಕೊಟ್ಟಿರೋ ಸಮಯ 20 ನಿಮಿಷ ಮುಗ್ಬೇಕಾಗ್ತದೆ ಅಲ್ಲ. ಆಮೇಲೆ ಅವ್ರು ಹೊರಟ್ಬಿಟ್ರು. ಶಂಕರಾಚಾರ್ಯ ಗುರುಗಳ ಅಪ್ಪಣೆ ತಗೊಂಡು ಕಾಶಿಗೆ ಹೋದರು. ಒಂದೊಂದು ದಿವಸ ಶಿಷ್ಯರು ಆಗಾಗ ಎಲ್ಲರೊಬ್ಬೊಬ್ಬರು ಶಿಷ್ಯರು ಸಿಕ್ಕಿದ್ರು. ಅವರಿಗೆ ಶಿಷ್ಯರು ಸಿಕ್ಕಿದ್ರು. ಅವರಿಗೆ ಅವನ್ನೆಲ್ಲ ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಸನ್ಯಾಸ ಕೊಟ್ಟರು. ಯಾರಿಗೆ 4 ಜನ ಮುಖ್ಯವಾದ ಶಿಷ್ಯರು, ಇನ್ನೇನು ಶಿಷ್ಯರೇ ಇಲ್ಲ ಅಂತಲ್ಲ, ಇವರಿಗೆ ಬೇಕಾದವರು 4 ಜನ. ಈ ರಾಮಕೃಷ್ಣ ಪರಮಹಂಸರಿಗೆ ಬೇಕಾದಷ್ಟು ಶಿಷ್ಯರಿದ್ದರು. ಆದರೆ ಸಿಕ್ಕಿದವರು ವಿವೇಕಾನಂದರು ಒಬ್ಬರೇ. ಅವರಿಗೆ ಇವರಿಗೆ 4 ಜನ ಶಿಷ್ಯರು. 4 ಜನ ಶಿಷ್ಯರು 4 ವೇದ ಪಾರಂಗತರು. ಉಪನಿಷತ್ ಮಾತ್ರವಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಒಬ್ಬೊಬ್ಬರು ಒಂದೊಂದು ವೇದವನ್ನು ಪ್ರತಿನಿಧಿಸುವಂಥ ಜನ. ಆ ರೀತಿ 4 ಶಿಷ್ಯರನ್ನು ಸಂಪಾದನೆ ಮಾಡಿಕೊಂಡು ದೇಶದ ಉದ್ದಗಲಕ್ಕೂ ನೀವೇನು ಹೇಳಿದ್ರಿ 3 ಸಲ ಸುತ್ತಿದ್ರು ಅಂತ, ಸುಮ್ಮನೆ ನಾವು ಯಾತ್ರೆಗೆ ಹೋಗ್ಕೊಂಡಾಗ ಬಂದಿಲ್ಲ. ನಾವು ಕಾಶಿ ಯಾತ್ರೆ ಅಂತಂದರೆ ಹೋಗೋದು ಓಡಿ ಹೋಗಿ ಕಬಡ್ಡಿ ಅಂತ ಹೇಳ್ತಾರೆ, ಮುಟ್ಬಿಟ್ಟು ಬಂದ್ಬಿಡೋದು. ಅಷ್ಟೇ. ನಾವು ಅಲ್ಲಿ ಏನು ಇತಿಹಾಸ ಇದೆ ಅನ್ನೋದು ಏನು ಗೊತ್ತಿಲ್ಲ. ಕಾಶಿಗೆ ಹೋಗ್ಬಿಟ್ಟಿದ್ದೇವೆ. ವಿಶ್ವೇಶ್ವರ ಪ್ರತಿಷ್ಠೆ ಹೇಗಾಯಿತು ಏನೋ ನಾವು ಗೊತ್ತಿಲ್ಲ. ಹಳೆಬೇಡಿ ಹೋಗ್ತೇವೆ, ಶಿಲ್ಪಕಲೆಯಲ್ಲಿ ಏನೇನು ನಮ್ಗೆ ಗೊತ್ತಿದೆಯಾ? ಇಲ್ಲ. ಗೊತ್ತಿದ್ರು ಬರ್ತಾರೆ. ಅವು ಗೈಡ್ ಹೇಳ್ತೇವೆ ಅವರಿಗೆ. ಆಗ ಶಂಕರರು ಬರೀ ಸುತ್ತಲಿಲ್ಲ, ಅವರು ನಾಡಿ ಗಣಿತವನ್ನು ಅರ್ಥ ಮಾಡಿಕೊಂಡು ಎಲ್ಲ ಸ್ತರದ ಜನರನ್ನು ಭೇಟಿ ಮಾಡಿದ್ದಾರೆ. ಬರೀ ಬ್ರಾಹ್ಮಣರು ಅಂತಲ್ಲ, ಎಲ್ಲ ಸ್ತರದ ಜನರನ್ನು, ಬೆಸ್ತರು, ಮೀನು ಹಿಡಿತಾರಲ್ಲ ಅಂಥವರು, ದೋಣಿ ಓಡಿಸುವವರು, ಎಲ್ಲ ಥರದ್ದವರು ಸಂದರ್ಶನ ಮಾಡಿದ್ದಾರೆ. ಅವರವ್ರಿಗೆ ಬೇಕಾದ ಉಪದೇಶವನ್ನು ಅವರೇ ಮಾಡಿ ಅವರೇ ಪೂಜೆ ಮಾಡುವಂತೆ ದೇವಸ್ಥಾನವನ್ನು ಮಾಡಿಕೊಟ್ಟಿದ್ದಾರೆ. ಅವರವ್ರ ನಿಮ್ಮ ಪದ್ಧತಿ ಪ್ರಕಾರ ನೀವು ಮಾಡ್ಕೊಂಡ್ರಪ್ಪ ಅಂತ ವಿಷಯನೇ ಮಾಡಿಲ್ಲ. ಒಂದು ಕಡೆ ಅವರು ಮೀನ ನೈವೇದ್ಯ ಮಾಡ್ತಾರಂತೆ, ಮತ್ಸ್ಯ ನೈವೇದ್ಯವೇ ಇತ್ತು ಅವರಿಗೆ ದೇವಸ್ಥಾನದ. ಶಂಕರರು ಹೋದ್ರು ಕೇಳ್ತಾರೆ, ನೋಡಪ್ಪ ಇನ್ನೂ ಸರಿ ಇಲ್ಲ, ನೀವು ಈ ಥರ ಸಾತ್ವಿಕ ಪೂಜೆಯಲ್ಲಿ ಮಾಡಿ ಸಾತ್ವಿಕ ಆಹಾರವನ್ನು ಕೊಡಿ, ತಾವು ಸಾಕು ಕೆಲಸಕೊಳ್ತದೆ. ಅಯ್ಯೋ ಗುರುಗಳೇ, ನೀವು ಮಾಡಿ ನಾವು ಪಾಪ ಮಾಡ್ಬಿಡೋದ್ರೆ, ನಾವು ತರತರಾಂತರದಿಂದ ನಾವು ನೈವೇದ್ಯ ಮಾಡ್ಕೊಂಡು ಬಂದಿದೆ, ದೇವರು ನಮ್ಮ ಕೂಡ ಕೆಟ್ಟದ್ದು ಮಾಡಿದ್ರೆ ಏನು ಮಾಡೋದು? ನಮ್ಮ ಜನಕ್ಕೆ ಯೋಚನೆ ಮಾಡಬೇಕು. ಈ ಭಾವನೆ ಇರುವಾಗ ಏನು ಮಾಡಬೇಕಾಯ್ತು? ಒಂದು ಕೆಲಸ ಮಾಡಬೇಕು, ದೇವರು ಒಪ್ಪಿಸ್ಕೊಳ್ಬಾರ್ದು, ಸಾತ್ವಿಕ ಪೂಜೆಯೂ ಆಗಬೇಕು. ವಾರದಲ್ಲಿ 1 ದಿವಸ ನಿಮ್ಮ ಪದ್ಧತಿ ಇಟ್ಕೊಳ್ಳಿ ಸಾಕು. ಉಳಿದ ಸಮಯದಲ್ಲ ನೀವು ಸಾತ್ವಿಕ ಪೂಜೆಯನ್ನೇ ಮಾಡಿ, ಸಾತ್ವಿಕ ಆಹಾರವನ್ನೇ ಮಾಡಿ. ಇವತ್ತು ಹಾಗೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಬರೇ ವಿದ್ಯಾವಂತರನ್ನು ಭೇಟಿ ಮಾಡಲಿಲ್ಲ, ಇಡೀ ನಮ್ಮ ಭರತಖಂಡವನ್ನು ಸುತ್ತಿ ಸುತ್ತಿ ಎಲ್ಲಿಗೆ ಯಾರಿಗೆ ಯಾವ ರೀತಿ ಉಪದೇಶ ಕೊಟ್ಟರು ಒಳ್ಳೆಯದು ಅದನ್ನು ಅದೇ ಚೆನ್ನಾಗಿ ಅವರಿಗೆ ಪೂಜೆ ಕೊಟ್ಟಿದ್ದಾರೆ. ಅವರು ಇಲ್ಲ, ಇಲ್ಲಿ ಬ್ರಾಹ್ಮಣರು ಪೂಜೆ ಮಾಡಬೇಕು, ನೀವು ಮಾಡಬಾರದು ಅಂತ ಹೇಳಿಲ್ಲ. ಅವರು ಬೆಸ್ತರಿದ್ರೆ ಬೆಸ್ತರು, ಗೋರಿದ್ರು ಗೋರಿರು, ಇನ್ಯಾರಿದ್ರೆ ಅವರು. ಹೀಗೆ ಅವರು ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅವರವರನ್ನೇ ಪೂಜೆ ಮಾಡಿಕೊಂಡು ಹೇಳ್ಕೊಂಡ್ಬಂದಿರ್ತಕ್ಕಂಥ ಮಹಾಮಹಿಮರು. ಸನ್ಯಾಸಿಗಳಿಗೂ ಒಬ್ಬ ಸನ್ಯಾಸವನ್ನು ಕೊಟ್ಟಿದ್ದಾರಂತ ಮಹಿಳೆಗೆ. ಅದೊಂದು ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಗೊತ್ತಾಯಿತು. ಸನ್ಯಾಸ ಇನ್ನೂ ಇದ್ದರೂ ನಮ್ಮಲ್ಲೇ ಬ್ರಹ್ಮವಾದಿಗಳು ಕರೀತಾರೆ. ಅವರಿಗೆ ಸನ್ಯಾಸಿಗಳನ್ನು ಕರೆಯೋದಿಲ್ಲ, ಬ್ರಹ್ಮವಾದಿಗಳು. ಅವರಿಗೆ ಈ ರೀತಿ ದಂಡ ಎಲ್ಲ ಇರೋದಿಲ್ಲ, ಕಾವಿ ಬಟ್ಟೆ ಉಟ್ಟಿರ್ತಾರೆ.
ಅವರಿಗೆ ಒಂದು ದೀಕ್ಷೆಯನ್ನು ಕೊಡೋದಕ್ಕಾಗುತ್ತೆ. ಒಂದು ಮಾಡಿದರೆ ವಿದ್ಯಾಯಾಂ ಸರ್ವೇಷಾಂ ಅಧಿಕಾರೋಸ್ತಿ, ಶಂಕರರ ವಾಕ್ಯದ ಭಾಷೆಯಲ್ಲಿ ಹೇಳೋದು. ವಿದ್ಯೆಗೆ ಎಲ್ಲರಿಗೂ ಅಧಿಕಾರ ಇದೆ. ಯಾವ ವಿದ್ಯೆ? ವೇದಾಂತ ವಿದ್ಯೆಯನ್ನೇ ವಿದ್ಯೆ ಅಂತ ಕರೆಯೋದು, ಉಳಿದಿದ್ದೆಲ್ಲ ಅವಿದ್ಯೆ ಅಂತ ಕರೀತಾರೆ. ಅವಿದ್ಯೆ ಅಂತಂದ್ರೆ ಅದು ವಿದ್ಯೆ ಅಲ್ಲ ಅಂತಲ್ಲ, ಅದು ತೋರಿಕೆಯ ವಿದ್ಯೆ, ಬದುಕಿಗಾಗಿರುವಂಥ ವಿದ್ಯೆ, ಉಳಿದಿದ್ದಿಲ್ಲ. ವಿದ್ಯೆ ಅಂತಂದ್ರೆ ವೇದಾಂತ ವಿದ್ಯೆಗೆ. ಅದನ್ನು ಎಲ್ಲರಿಗೂ ಈ ರೀತಿ ಮಾಡಿ 3 ಸಾರಿ ದೇಶವನ್ನೆಲ್ಲ ಸುತ್ತಿದ್ರು. ಅಲ್ಲಿಯ ಜನರ ಹೃದಯ ಬೀಜವನ್ನು ಕಂಡು ಅವರಿಗೆ ಬೇಕಾದಾಗಿ ಒತ್ತಾಯವನ್ನು ಮಾಡಿದರು. ಅದರ ರಾಜಕೀಯತೆಯಿಂದ ದೂರ ಇತ್ತು. ಯಾವುದೇ ರಾಜಾಶ್ರಯವನ್ನು ಪಡೆದಿಲ್ಲ. ಒಬ್ಬ ಏಕಾಂಗ ವ್ಯಕ್ತಿ ಎದ್ದೆಯವರು, ಹಾಗೆ ಮಠಾಧಿಪತಿಗಳು ಅದು. ಆದರೆ ಎಷ್ಟು ಪ್ರಭಾವ ಅವರು ಇವತ್ತಿಗೂ ಅವರು ಹೇಗೆ ಉಳ್ಕೊಂಡ್ರು, ಶಂಕರರ ತತ್ವ ಹೇಗೆ ಉಳ್ಕೊಂಡ್ರು ಅಂದರೆ ಅಷ್ಟು ಕೂಡ ಭದ್ರವಾಗಿದೆ. ಹೊಸ ಮತವನ್ನು ಸ್ಥಾಪನೆ ಮಾಡಲಿಲ್ಲ. ಉಪನಿಷತ್ತನ್ನೇ ಆಧಾರವಾಗಿಟ್ಟುಕೊಂಡ ಆ ಉಪನಿಷತ್ತಿನಲ್ಲಿ ಅದ್ವೈತ ತತ್ವವನ್ನು ಏನಿರುತ್ತೆ ಅದನ್ನೇ ಜನತೆಗೆ ನಾವು 3 ಭಾಷೆಗಳಲ್ಲಿಯೂ ಪ್ರಸ್ಥಾನತ್ರಯ ಭಾಷೆಗಳಷ್ಟು ಉಪನಿಷತ್ತು ಆಧಾರದ ಮೇಲೆ ಮಾಡಿದ್ರು. ಹೀಗೆ ದೇಶ ಸುತ್ತಿ ಎಲ್ಲವನ್ನು ಮಾಡಿದ್ರು. ಅವರ ಮುಖ್ಯ ಉದ್ದೇಶ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಹೌದು, ಧ್ಯೇಯವಾಕ್ಯ ಏನು ಅಂತಂದರೆ ಪ್ರಪಂಚದಲ್ಲಿ ದೇವರು ಒಬ್ಬನೇ. ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ದೇವರು ಒಬ್ಬನೇ. ನಾಮ ಅನ್ನೋದು ನಾವು ಹೇಳ್ತೇವೆ ಕನ್ನಡದಲ್ಲಿ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ ಅಂದರೆ ಅವನು ಯಾವಾಗಲೂ ಇರ್ತಕ್ಕಂಥದ್ದು ಅಂತ, ಅನಾದಿ ಅನಂತನಾಗಿ ರೂಪದಲ್ಲಿ ನಾವೆಲ್ಲ ಹೇಳಿದ್ದಲ್ಲ, ಅದಕ್ಕೆ ಸತ್ ಅಂತ ಕರೀತಾರೆ. ಏಕಂ ಸತ್, ಅದಕ್ಕೆ ಪರಮ ಚೈತನ್ಯ ಅಂತ ಕರೀತಾರೆ. ಕಣ್ಣಿಗೆ ಕಾಣದ ಇದು ಎಲೆಕ್ಟ್ರಿಕ್ ಕರೆಂಟ್ ಅದೇ ನಮ್ಗೆ ಕಾಣುತ್ತಾ ಇಲ್ಲಿ. ಭಗವಂತನು ಕಣ್ಣಿಗೆ ಕಾಣಬೇಕು ಅಂತ ರೂಪದರ್ಶಿ ಮಾಡ್ತಾನೆ. ಟ್ಯೂಬ್ಲೈಟ್ ಯಾವುದೊಂದು ಹಾಕ್ತಾರೆ, LED ಅದು ಹಾಕಿದ್ರೆ ಕರೆಂಟ್ ನಮ್ಗೆ ಬೆಳಕು ಕೊಡೋದು. ಇಲ್ಲಂದ್ರೆ ಕರೆಂಟ್ ಅದ್ರ ಬಾಡಿಗೆ ಇರ್ತದೆ, ಬೆಳಕು ಕೊಡೋದಿಲ್ಲ. ಬೆಳಕು ಕೊಡಬೇಕು ಅಂತ ಒಂದು ಮಾಧ್ಯಮ ಬೇಕಾದ್ರೆ. ಹಾಗೆ ಭಗವಂತನು ಒಂದು ಮಾಧ್ಯಮವಾಗಿ ಅವನು ಶರೀರ ದರ್ಶನ ಬರ್ತಾನೆ. ಇದೇ ಕಾಣ್ತೇವೆ, ಯಾಕೆ ಗೊತ್ತಾಗ್ತದೆ ಅವನ. ಆದರೆ ನಮಗೆ ಅದನ್ನು ಶಂಕರರು ಆ ಅದ್ವೈತ ತತ್ವವನ್ನು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಬ್ರಹ್ಮವೇ ನಿಜವಾಗಿ ಸತ್ಯ ಉಳ್ಕೊಂಡದ್ದು, ಅನಾದಿ ಅನಂತ, ಅದು ಒಂದೇ ಒಂದಿರೋದು. ಬೇರೆ ಬೇರೆ ಇಲ್ಲ. ನೀವು ರಾಮನ ಕರೀರಿ, ಕೃಷ್ಣ ಕರೀರಿ, ದೇವಿನ ಕರೀರಿ, ಹನುಮಂತನ ಕರೀರಿ, ಗಣಪತಿನ ಕರೀರಿ, ಯಾರೇ ಆದರೂ ಅದೇ ಇರೋದು ಒಬ್ಬರೇ. ಬೇರೆ ಬೇರೆ ಹೆಸರು ಕರಿತೇವೆ. ಈಗ ನಾನು ಒಬ್ಬನೇ ಇರೋದು. ನಾನು ಅಣ್ಣನೂ ಹೌದು, ತಮ್ಮನೂ ಹೌದು, ಅಜ್ಜನೂ ಹೌದು, ಅಮ್ಮನೂ ಹೌದು. ಹಾಗಿದ್ರೆ ಹೇಗೆ ನಾನು ಮಗನೂ ಹೌದು, ಅಪ್ಪನೂ ಹೌದು. ನನ್ನ ಅಪ್ಪನಿಗೆ ನಾನು ಮಗ, ನನ್ನ ಮಗನಿಗೆ ನಾನು ಅಪ್ಪ ಅಲ್ಲ. ಹಾಗಂದ್ರೆ ನನ್ನ ರೂಪ ಬದಲಾವಣೆ ಆಗಲಿಲ್ಲ. ನಾನು ಹೇರಂಬರಾವ್, ನನ್ನ ಮೂಲಭೂತ ಇರೋದು ಇಷ್ಟೇ. ಅದು ಹೀಗೆ ನಾವು ಅನೇಕ ದೇವರುಗಳನ್ನು ಹೆಸರಿಟ್ಟು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ನೀವು ಯಾವುದೇ ದೇವರಿಗೆ ನಮಸ್ಕಾರ ಮಾಡಿ ಆ ಭಗವಂತನಿಗೆ ಒಬ್ಬನೇ ಆದ ಭಗವಂತನಿಗೆ ಸಲ್ಲುತ್ತದೆ. ಇದನ್ನು ಶಂಕರರು ತೋರಿಸಿಕೊಡ್ತಾರೆ. ಯಾಕೆಂದ್ರೆ ನಾವು ಮಾಡಿರ್ತಕ್ಕಂಥ ಸಾಧನೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಜಗನ್ಮಿಥ್ಯ ಅಂದರೆ ಸುಳ್ಳು ಅಂತಲ್ಲ. ಮಿಥ್ಯ ಅಂದರೆ ತೋರಿಕೆಯನ್ನು ನಾವು ಕನಸಲ್ಲಿ ಕಾಣ್ತೇವೆ. ಕನಸು ಕಾಣ್ತದೆ ಇಲ್ಲ ನಮಗೆ. ಕನಸು ಕಾಣದವ್ರು ಯಾರಾದರೂ ಇದ್ದಾರಾ? ಕನಸು ಕಾಣ್ತೇವೆ, ಆ ಸತ್ಯವದು ಕನಸು ಸತ್ಯ ಅಲ್ಲ. ಆ ಹೊತ್ತಲ್ಲಿ ಸತ್ಯ ಅಂತ ಕಾಣುತ್ತೆ ನಮಗೆ. ಎಚ್ಚರ ಆದಮೇಲೆ ಆ ಕಥೆ ಹೇಳಿಕ್ಕೂ ಗೊತ್ತಿರೋದಿಲ್ಲ. ಎಷ್ಟೋ ಕಥೆ ಸ್ವಪ್ನ ಕಾಣ್ತೇವೆ, ಬೆಳಗಾವಿ ಒಳಗೆ ಏನು ನಡೀತು, ಏನು ಸ್ವಪ್ನ ಕಾಣ್ತು ಅಂತ ಹೇಳಿ ಎಲ್ಲೂ ಭಾಳ ಉತ್ತಮವಾದ ಹೆದರಿಕೆ ಉಂಟಾಗಬೇಕು, ಎಲ್ಲೋ ಅತಿ ಸಂತೋಷವಾಗಿರಬೇಕು ಅಂಥದ್ದು ಏನಾದರೂ ಸ್ವಪ್ನ ನಮಗೆ ನೆನಪಿರುತ್ತದೆ. ವಿನಃ ಸ್ವಪ್ನ ನೆನಪಿರೋದು ಕಷ್ಟ. ಹಾಗೆ ಸ್ವಪ್ನದಲ್ಲಿ ನಾವು ಭಾಗಿಗಳಾಗಿರ್ತೇವೆ ಅಥವಾ ಬೇರೆ ಬೇರೆ ಏನೇನೋ ಆಗೋದನ್ನು ನೋಡ್ತಾ ಇರ್ತೇವೆ. ಎಚ್ಚರ ಆದಮೇಲೆ ಏನು ಸ್ವಪ್ನ ಇದೊಂದು ಭ್ರಾಂತಿ, ಇದು ಮಿಥ್ಯ ಅಂತ ನನಗೆ ಹೋಗ್ತಾ ಇರುತ್ತೆ. ನಾನು ಬೆಳದಿಂಗಳಲ್ಲಿ ಒಂದು ಹಗ್ಗ ಬಿದ್ದಿರ್ತದೆ. ಹಗ್ಗ ಬಿದ್ದಿದ್ದ ತಕ್ಷಣ ನನಗೇನು ಹಗ್ಗ ಅನ್ನೋ ಭ್ರಮೆ ನನಗಿಲ್ಲ, ಹಾವು ಅಂತಲೇ ನನ್ನ ಮನಸ್ಸು ಬರೋದು. ಆ ಹಗ್ಗದ ಮೇಲೆ ಹಾವು ಅನ್ನುವಂಥ ಆಪಾದನೆ ನಾನು ಮಾಡಿದೆ. ಕೊನೆಗೆ ಬ್ಯಾಟ್ರಿನೋ ಅಥವಾ ಇನ್ಯಾವುದೋ ಲೊಡ್ಡು ಹಿಡ್ಕೊಂಡು ಭಾರಿ ಹತ್ತಿರಕ್ಕೆ ಹೋಗ್ಲಿಕ್ಕೂ ಹೆದರಿಕೆ ಇರ್ಬೋದು. ಹಗ್ಗ ಹಗ್ಗವೇ, ಆದರೆ ನನಗೊಂದು ಭ್ರಾಂತಿ ಇದು. ಅಕಸ್ಮಾತ್ ಆವಾಗ ಆಗ್ತಿದೆ ಅಂತ ಈ ಹಗ್ಗ ಅಂತ ಗೊತ್ತಾದ್ಮೇಲೆ ನಮಗೆ ಭ್ರಮೆ ಉಂಟಾ? ಇಲ್ಲ. ಅದೇ ರೀತಿ ನಮಗೂ ಈ ಪ್ರಪಂಚ ಸುಳ್ಳು,
ಇದು ಸುಮ್ಮನೆ ಸ್ವಪ್ನದಂತೆ ರಜ್ಜು ಸ್ವಲ್ಪ ಭ್ರಮೆ ಅಂತ ವೇದದಲ್ಲಿ ಹೇಳ್ತಾರೆ. ಅದನ್ನು ಉಪನಿಷತ್ನಲ್ಲಿ ರಜ್ಜು ಅಂದರೆ ಹಗ್ಗ, ಸ್ವಪ್ನ ಅಂದರೆ ಸ್ವಪ್ನ ಭ್ರಮೆ ಅಂತ. ಈ ಪ್ರಪಂಚದಲ್ಲಿ ಇರೋದು ನಮ್ಗೆ ಗೊತ್ತಾದ ಮೇಲೆ ಇದೆಲ್ಲ ಮಿಥ್ಯ ಅಂತ ಆವಾಗ ನಾವು ಸುಮ್ಮನೆ ಪಾಠ ಕೇಳೋದು ಆಗೋದಿಲ್ಲ. ಈ ಥರದಲ್ಲಿ ಉದಾಹರಣೆ ಕೇಳ್ಕೊಂಡು ನಾವು ಹೋಗ್ತಾ ಓಹೋ ಇದೆಲ್ಲ ಅನಿತ್ಯ, ಧರ್ಮ ಸತ್ಯಂ ಜಗನ್ ಮಿಥ್ಯ ಅಂದರೆ ಅನಿತ್ಯ ಅಂದರೆ ಅರ್ಥ. ಅನಿತ್ಯಾದಿ ಶರೀರಾಣಿ ಇದೆಲ್ಲಕ್ಕೆ ಮುಂಭಾಷಕ ಹೇಳುತ್ತೆ. ಜೀವೋ ಬ್ರಹ್ಮೈವ ನಾಪರ. ಇನ್ನೊಂದು ಒಂದು ಜೀವ ಪರಬ್ರಹ್ಮ ವಸ್ತುವೇ. ನಮ್ಮೆಲ್ಲರಲ್ಲೂ ಜೀವ ಇದ್ದಾನಲ್ಲ, ಜೀವಾತ್ಮನೂ ಒಬ್ಬರಿದ್ದಾನೆ. ಈ ಚಿನ್ಮುದ್ರೆ ಅದನ್ನೇ ತೋರಿಸುತ್ತೆ. ಶಂಕರರ ದಕ್ಷಿಣಾಮೂರ್ತಿಗಳು ತೋರಿಸ್ತಾರೆ ಅದನ್ನು ಮುಖ್ಯವಾಗಿ ಚಿನ್ಮುದ್ರೆ ಎಂದು ಕರೀತಾರೆ. ಇದು ಪರಮಾತ್ಮ, ಇದು ಜೀವಾತ್ಮ. ಈ ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ, ಇದೆರಡು ಒಂದೇ ಅಂತ ತಿಳಿಸುವುದೇ ಚಿನ್ಮುದ್ರೆ ಮುಖ್ಯ ಉದ್ದೇಶ. ಜ್ಞಾನಮುದ್ರೆ, ಚಿನ್ಮುದ್ರೆ. ಇದು ಬ್ರಹ್ಮ ಸತ್ಯಂ ಜಗನ್ನಿತ್ಯ ಜೀವೋ ಬ್ರಹ್ಮೈವ ನಾಪರ. ಜೀವಿಯು ಬ್ರಹ್ಮನೇ ಅವನು. ಯಾಕಾಗಲ್ಲ ನಾವು ಬ್ರಹ್ಮ ಆಗೋದಿಲ್ಲ? ಆ ಸತ್ವನ ಯಾಕೆ ಗುಣ ಇಲ್ಲ ಅಂತಂದ್ರೆ ಅಜ್ಞಾನ ಅಡಕವಾಗಿದೆ. ಯಾಕೆ ಅಜ್ಞಾನ ಅಡಕವಾಗಿದೆ? ಮಾಯೆ ಅಡಕವಾಯಿತು ಅಂದ್ರೆ ನಾವು ಕರ್ಮ ಮಾಡಿದ್ದೇವೆ. ಒಂದಕ್ಕೊಂದು ಕ್ಲೀನ್ ಕೊಟ್ಟಾಗಿ ನಾವು ಜ್ಞಾನಿಗಳಾಗಲು ಸಾಧ್ಯ ಇಲ್ಲ. ಸಕ್ರಾಚಾರ್ಯರು ತಾಯಿ ಹುಷಾರಿಲ್ಲ ಅಂತ ನಡ್ಕೊಂಡಾಗ ಅವರು ಶಿಷ್ಯರು ಹೇಳಿರ್ತಾರೆ, ನೋಡಿ ನೀವೆಲ್ಲ ನಿಧಾನವಾಗಿ ಬಂದು ನನ್ನ ತಕ್ಷಣ ನಮ್ಮ ತಾಯಿ ನಡ್ಕೊಳ್ತಾ ಇದ್ದಾರೆ, ನಾನು ಅಲ್ಲಿ ಹೋಗ್ತಾ ಇದ್ದೇನೆ. ಯೋಗದಲ್ಲಿ ಹೋಗಿದ್ದಾರೆ ಅವರು ಕೂಡಲೇ ಸಶರೀರವಾಗಿ ಯೋಗ ಮಾಡೋದಿಲ್ಲ ಅಂಥ ಯೋಗಿಗಳು ಅಲ್ಲಿ ಹೋಗಿ ತಾಯಿ ಸೇವೆ ಮಾಡಿದ್ರು. ಶಿಷ್ಯರೆಲ್ಲ ಆಮೇಲೆ ನಿಧಾನ. ಅವಾಗೇನು ಹೆಲಿಕಾಪ್ಟರ್ ಇಲ್ಲ, ಯಾವ ಕ್ಯಾಪ್ಟರ್ ಇಲ್ಲ. ಅವಾಗ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಯೋಗ ದೃಷ್ಟಿಯಲ್ಲಿ ಹೊರಟೋಗ್ಬಿಟ್ಟು ಶಿಷ್ಯರೆಲ್ಲ ಆಮೇಲೆ ನಿಧಾನ. ಅಂಥವರ ಜ್ಞಾನಿಗಳಿಗೆ ಸಾಧ್ಯ ಏನು ಬೇಕಾದ್ರೂ ಮಾಡ್ಕೊಂಡು. ಅದಕ್ಕಾಗಿ ಜೀವೋ ಬ್ರಹ್ಮೈವ ನಾಮಕಃ. ಜೀವಿಗೂ ಬ್ರಹ್ಮನಿಗೂ ಏನು ವ್ಯತ್ಯಾಸ ಇಲ್ಲ. ಪರಮಜ್ಞಾನಿ ಪರಮಾತ್ಮ, ಅಜ್ಞಾನಿ ಜೀವಾತ್ಮನ ಲಕ್ಷಣ ಅಜ್ಞಾನ ಅಂತ. ಅಜ್ಞಾನ ಅಂದರೆ ಜೀವಾತ್ಮನಿಗೆ ಅಂಟ್ಕೊಂಡಿಲ್ಲ, ಅದು ಅನುಭವಿಸೋದಕ್ಕೆ ಬೇಕು ಅವನಿಗೆ. ಒಬ್ಬ ಆತ್ಮ ಇನ್ನು ಗುಣವಾಗಿರುವವರಿಗೆ ಮಾತ್ರ ಅಂತರಂಗ ಕೆಲಸ ಮಾಡ್ತಾರೆ. ಅಂತರಂಗ ಎಲ್ಲಿ ಹೋಗೋದಿಲ್ಲ, ಸತ್ಯನೂ ಇದೆ. ಅದು ಒಳ್ಳೆ ನಮ್ಮನ್ನು ಬೆನ್ನಟ್ಕೊಂಡು ಬರೋದು ಅಂತಃಕರಣ ಅಂತ. ಅದು ಇಂದ್ರಿಯಗಳೇ. ಆ ಅಂತಃಕರಣಗಳು ಜೀವಿ ಅಂದುಕೊಂಡಿರೋದು, ಜೀವಿ ಜೊತೆಗೆ ಇರೋದ್ರಿಂದ ಅದು ಅನುಭವಿಸಲಿಕ್ಕಾಗಿ ಮತ್ತೆ ಹುಟ್ಟಲೇಬೇಕು. ಇಂಥ ತಂದೆ ತಾಯಿಗಳಿಗೆ ಇಂಥ ಗುಣವಾಗಿ, ಅವ್ರ ಕರ್ಮಕ್ಕನುಗುಣವಾಗಿ, ನನ್ನ ಕರ್ಮಕ್ಕನುಗುಣವಾಗಿ ನನಗೊಬ್ಬರು ತಂದೆ ತಾಯಿಗಳು ಸಿಗ್ತಾರೆ. ಆ ತಂದೆ ತಾಯಿಗಳು ಮಗ ಸಿಗ್ತೇನೆ ನಾನು. ಇದು ನಮಗಿರುವಂಥದ್ದು. ಇದು ಆಕಸ್ಮಿಕ ಅಲ್ಲ. ಕೆಲವರು ಹೇಳ್ತಾರೆ ಬುದ್ಧಿಜೀವಿಗಳು, ಜನ್ಮ ಆಕಸ್ಮಿಕ, ಮರಣ ನಿಶ್ಚಿತ ಅಂತ. ಆಕಸ್ಮಿಕ ಅಲ್ಲ, ನಮಗೆ ಆಕಸ್ಮಿಕ ಅಂತ ಕಾಣ್ಬೋದು. ಭಗವಂತನಲ್ಲಿ ಅವನಿಗೆಲ್ಲವೂ ಗೊತ್ತಿದೆ. ಅದು ಸಂಕಲ್ಪ ಶಕ್ತಿ ಅವನಿಗೆ. ನಮಗೆ ಯಾವ ಜನ್ಮ ಕೊಡಬೇಕು ಅಂತ ಅವನಿಗೆ ಗೊತ್ತು. ನಮ್ಮ ಕರ್ಮ ಫಲ ಏನು, ನಮ್ಮ ತಂದೆ ತಾಯಿಗಳ ಕರ್ಮ ಫಲವೇನು. ಅದಕ್ಕೆ ಎಷ್ಟೋ ಜನ ಮಕ್ಕಳು ದುಷ್ಟರಾಗಿರ್ತಾರೆ. ನಮ್ಮ ಶತ್ರುವೇ ಮಗನಾಗಿ ಹುಡುಕ್ತಾನೆ ಅಂತ ಒಬ್ಬರು ಕೆಲವರು ಹೇಳ್ತಾ ಇದ್ದರು. ಹಿಂದಿನ ಜನ್ಮ ನಮ್ಮ ಶತ್ರುವೇ ಈಗ ಮಗನಾಗಿ ಹುಡುಕ್ತಾನೆ ಅಂತ. ಶತ್ರು ಇಷ್ಟೊಂದು ಬೇಕಾದಂಥ ಉದಾಹರಣೆಗಳಿವೆ ನಮ್ಮಲ್ಲಿ. ಆದ್ದರಿಂದ ನಾವು ಜೀವಾತ್ಮ ಹೋಗಬೇಕು ಅಂದರೆ ಕರ್ಮನ ಸವಿಬೇಕು ನಮಗೆ. ಆ ಕರ್ಮ ಸವಿದ್ರೆ ಆಗೋದಿಲ್ಲ. ಅದು ಒಂದೇ ಜನ್ಮಕ್ಕೆ ಆಗೋದಿಲ್ಲ. ಹಾಗೆ ಬಿಟ್ಕೊಂಡ್ರು ಆಗೋದಿಲ್ಲ. ಬಿಟ್ಕೊಂಡ್ರೆ ಇನ್ನೂ ಕೆಳಗೆ ಬೀಳ್ತೇವೆ. ಬಂದಿದೆಯಲ್ಲ ಜನ್ಮ, ಉತ್ತಮವಾದ ಜನ್ಮ. ಆವಾಗ ಇನ್ನೂ ಮೇಲ್ಮೇಲೆ ಬೇಕು. ಮುಂದಿನ ಜನ್ಮವಾದರೂ ನಮಗೊಂದು ಸತ್ಸಂತ ತಂದೆ ತಾಯಿಗಳ ಮನೆಯಲ್ಲಿ ಹುಟ್ಕೊಂಡು ಮುಂದುವರಿದು ಬೇಡವೆ. ಹೀಗೆ ಶಂಕರರು ಒಂದು ಮುಖ್ಯ ಸೂತ್ರವೇ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಮ. ಜೀವ ಬ್ರಹ್ಮನೇ ಹೊರತು ಮತ್ತು ಬೇರೆ ಅಲ್ಲ. ಇದಕ್ಕೋಸ್ಕರವಾಗಿ ಸನಾತನವನ್ನು ಮುಂದುವರಿಯೋದಕ್ಕೋಸ್ಕರವಾಗಿ 4 ಆಮ್ನಾಯಗಳು. ಇನ್ನು 5 ನಿಮಿಷ ಸಮಯ ಜಾಸ್ತಿ ತಗೋಬೇಕು. ಆಮನ ಅವರು ಮುಖ್ಯವಾಗಿ ರಾಷ್ಟ್ರ ಸಂಘಟನೆ ಅವರು ಬಿಡೋದು. ಬರೀ ವೇದಾಂತ ಬೋಧನೆ ಅಲ್ಲ, ರಾಷ್ಟ್ರ ಸಂಘಟನೆ, ರಾಷ್ಟ್ರೀಯ ಭಾವೈಕ್ಯ. ಅವರು ಎಲ್ಲೂ ಹೇಳಿಲ್ಲ ಭಾವೈಕ್ಯ. ಅದರ ಮುಖ್ಯ ಉದ್ದೇಶದಷ್ಟು ನಮ್ಮ ಅಖಂಡ ಭಾರತ ಉಳ್ಕೊಂಡಿರಬೇಕು. ಈ ಎಲ್ಲರೂ ಸುಖಿಗಳಾಗಬೇಕು. ಅದಕ್ಕಾಗಿ ಪೂರ್ವ ದಕ್ಷಿಣ ಉತ್ತರ ಪೂರ್ವದಲ್ಲೆಲ್ಲ ಒಂದೊಂದು ಮಠವನ್ನು ಸ್ಥಾಪನೆ ಮಾಡಿದರು. ಆಮ್ನಾಯ ಪೀಠಾಂತರ ಮಠ ಅಂತಾರೆ. ಮಠ ಅಂದರೆ ಛಾತ್ರಾದಿ ನಿಲಯ ಅಂತ ಅರ್ಥ. ಎಲ್ಲಿ ವೇದ ಪಾಠಗಳು ನಡೀತದೆ, ಪಾಠ ಪ್ರವಚನಗಳು, ಅದನ್ನು ಮಠ ಅಂತ ಕರೀತಾರೆ. ಆಮ್ನಾಯ ಅಂದರೆ ವೇದ. ಆಮ್ನಾಯ ಪೀಠ ಅಂದರೆ ವೇದ ಪೀಠಗಳು.
ಒಂದು ಅಥರ್ವಣ ವೇದ, ಅಥರ್ವಣ ಆಮನಾಯ, ಒಂದು ಋಗ್ವೇದ, ಒಂದು ಸುರೇಶ್ವರಾಚಾರ್ಯ ಬಂದರು. ಅವರು ಯಜುರ್ವೇದಿಗಳು ಸ್ವತಃ. ಹೀಗೆ 4 ಜನ ಶಿಷ್ಯರನ್ನು ಸಂಪಾದನೆ ಮಾಡಿ ಒಂದೊಂದು ಆಮನಾಯ ಪೀಠಕ್ಕೂ ಒಬ್ಬೊಬ್ಬರು ನೇಮಕ ಮಾಡಿದ್ರು. ಆ ಪೀಠದವರಿಗೆ ಒಂದೊಂದು ವೇದವನ್ನು ಕೊಟ್ಟರು. ನೀವು ಇಂಥ ವೇದಕ್ಕೆ ಇಂಥ ವೇದಕ್ಕೆ ಪ್ರೋತ್ಸಾಹ ಇಲ್ಲ, ಎಲ್ಲರೂ ಎಲ್ಲ ವೇದಕ್ಕೂ ಕೊಡೋಕ್ಕಾಗೋದಿಲ್ಲ, ನೀವು ಉಳಿದೋದು ಮತ್ತು ಕಲೀಲಿ. ಅದು ಮುಖ್ಯವಾಗಿ ನೀವು ಮಾಡಬೇಕಾದ್ದು ಯಜುರ್ವೇದವನ್ನು ಉಳಿಸ್ಕೊಳ್ಳೋದು ನಿಮ್ಮ ಕೆಲಸ, ಅಥರ್ವಣ ವೇದವನ್ನು ಉಳಿಸ್ಕೊಳ್ಳೋದು ಈ ಮಠದ ಕೆಲಸ. ಹೀಗೆ 4 ಜನರಿಗೂ ಹಂಚಿದರು 4 ಮಠಗಳನ್ನು. ಅಲ್ಲೂ ಹೇಗೆ ಮಾಡಿದ್ದಾರೆ ಅಂದರೆ, ದಕ್ಷಿಣದ ಶಿಷ್ಯರನ್ನ ಅಲ್ಲಿ ಯಾರಿಗೂ ಕೊಡಲಿಲ್ಲ ಅವರು. ಕರ್ನಾಟಕದವರು ಇದ್ದಾರೆ ಇಬ್ಬರಲ್ಲಿ ನಾವು ಶಿಷ್ಯರಲ್ಲೇ, ಆದರೆ ಕರ್ನಾಟಕದವರು ಇಲ್ಲಿರಲಿಲ್ಲ ಅವರು, ಬೇರೆ ಯಾವುದೋ ಉತ್ತರ ದಿಕ್ಕಿಗೆ ನಮ್ಮ VS ಆಫೀಸರ್ಗಳನ್ನೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ರಾಜ್ಯಗಳಿಗೆ ಆಗ್ತಾರಲ್ಲ, ಹಾಗೆ ಇವರು ಸಹ ಅಲ್ಲಲ್ಲೇ ಇದ್ರೆ ಮತ್ತು ರಾಜಕೀಯ ಶುರುವಾದೀತು ಅಂತ ಹೇಳಿ ಅವರು ಅಲ್ಲಲ್ಲೇ ಕೊಡಲಿಲ್ಲ. ಅವರು ಆ ರಾಷ್ಟ್ರೀಯ ಭಾವೈಕ್ಯವನ್ನು ಸಾಧಿಸಬೇಕಾಗಿದ್ದರೆ ಇದು ನಮ್ಮದು ಅಂತ ಅಲ್ಲೆಲ್ಲೋ ಇದ್ದವನು ಇಲ್ಲಿ ಇಲ್ಲಿ ತಿಳ್ಕೊಳ್ಬೇಕವರು. ಹಾಗೆ ಯಾರನ್ನು ಆಯಾ ಪ್ರದೇಶದಲ್ಲಿರ್ತಕ್ಕಂಥ ಶಿಷ್ಯರನ್ನು ಅಲ್ಲೇ ಮಾತನಾಡಿ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಾಗಿ ಆಮನಾಗಬೇಕಿರ್ತಾರೆ. ಏಕಾತ್ಮವಾದ ಅದನ್ನು ಮೊದಲ ಹೇಳಿದೆ. ಎಲ್ಲರ ಆತ್ಮದಲ್ಲಿಯೂ ಎಲ್ಲರಲ್ಲಿಯೂ ಆ ಭಗವಂತನೇ ಇದ್ದಾನೆ. ತ್ವಯಿ ಮಯಿ ಚಾನ್ಯತ್ರೇಕೋ ವಿಷ್ಣು, ಇದು ಬರಗೋವಿಂದನ ಶ್ಲೋಕ. ತ್ವಯಿ ಮಯಿ ಚಾನ್ಯತ್ರೇಕೋ ವಿಷ್ಣು ವ್ಯರ್ಥಂ ಕುಪ್ಪಿಗೆ ನೈಯತ. ಯಾಕಪ್ಪ ಕೋಪ ಮಾಡ್ಕೊಳ್ತೀಯ ಅಂತ ನೀನು? ನಿನ್ನಲ್ಲಿಯೂ ನನ್ನಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಅವನೇ ಇರುವುದು. ಸರ್ವಂ ಕಲ್ವಿರಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ. ತತ್ವಮಸಿ ಅಂದರೆ ನೀನು ಅದೇ ಆಗಿದ್ದೀಯ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ. ನಾವಿಬ್ಬರ ಕಥೆಯನ್ನು ಉಳಿದೋದ್ದೇನು? ಸರ್ವಂ ಕಲ್ವಿರಂ ಬ್ರಹ್ಮ, ಇಡೀ ಪ್ರಪಂಚವೇ ಬ್ರಹ್ಮಮಯ. ಅವನು ಇಲ್ಲೇ ಇರತಕ್ಕಂಥ ಜಾಗವೇ ಇಲ್ಲ. ಅದು ತೋರ್ಸಕ್ಕೆ ಅಂತ ಪ್ರಹ್ಲಾದನ ಕಥೆ ಬಂದಿದ್ದು ನಮಗೆ. ಒಣಕಂಬದಲ್ಲಿಯೂ ಆ ಭಗವಂತ ಇದ್ದಾನೆ, ಒಳಗಡೆ ಬಂದಿಲ್ಲ ಅವನು ಇಲ್ಲೇ ಜಾಗವೇ ಇಲ್ಲ ಅಂತ. ಹೀಗೆ ಅವರು ಏಕಾತ್ಮವಾದದಿಂದ ಎಲ್ಲ ಜನಾಂಗದವರಿಗೂ ಇದು ಇಷ್ಟ ಆಗಬೇಕು ಅಂತ ಏಕಾತ್ಮವಾದ ಒಂದೇ ಉಪನಿಷತ್ ಸಿದ್ಧಾಂತವನ್ನು ಆಧಾರವಾಗಿ ಇಟ್ಟುಕೊಂಡು. ಅದ್ವೈತ ಅಂದರೆ ಏನು? ಎರಡಲ್ಲದ್ದು ಅಂತ ಅರ್ಥ. ಎರಡಲ್ಲದ್ದು, ಒಂದು ಹೇಳಿಲ್ಲ ಅವರು. 4 2 ದ್ವೈತ ಅಂತೂ ಹೇಳಿಲ್ಲ. ಅದ್ವೈತ, ದ್ವೈತ ಅಲ್ಲದ್ದು. ನಚೈಕಂ ತದನ್ಯದ್ವಿತೀಯಂ ಕುತಸ್ಯಾತ್ ನವಾ ಕೇವಲತ್ವಂ ನಚಾ ಕೇವಲತ್ವಂ ನ ಶೂನ್ಯಂ ನತಾ ಶೂನ್ಯಮದ್ವೈತಕತ್ವಾತ್ ಕಥಂ ಸರ್ವವೇದಾಂತ ಸಿದ್ಧಂ ಬ್ರವೀಮಿ. ಇದನ್ನು ನಾನು ಒಂದು ಅನ್ನೋದೇ ಇಲ್ಲ, ಎರಡನ್ನ ಹೇಗೆ ಹೇಳಿದ್ದು. ಪರಮಾತ್ಮನನ್ನು ಒಂದು ಹೇಳಿದ ತಕ್ಷಣ 2 ಅಪೇಕ್ಷೆ ಪಡ್ತದೆ. ಹಾಗಾದ್ರೆ ಎರಡನೇದೇನು ಅಂತ. ಅದಕ್ಕಾಗಿ ಏಕಂ ಅಂತ ಸತ್ವಿಭ್ರಾಂತಲ್ಲಿ ಹೇಳಿದ್ರೆ ಅದ್ವೈತ ಮತ ಅಂತ ಹೇಳಿದ್ರು. ಅದ್ವೈತ ಎರಡಲ್ಲದ್ದು ಅಂತ. ಶೂನ್ಯವಾದಿಗಳು ಯಾವ ಬೌದ್ಧರು ನಶೂನ್ಯಂ ನಚಾ ಶೂನ್ಯ ಅದು ಬೌದ್ಧರಿಗೆ ಹೇಳಿದ್ದರು. ಜೈನರು ಕೇವಲಿಂದ ಅಂತ ಕರೀತಾರೆ ಜ್ಞಾನಿಗಳನ್ನು. ನಚಾ ಕೇವಲತ್ವಂ ನಮ ಕೇವಲತ್ವಂ. ಯಾಕೆ ಅಂತಂದ್ರೆ ವೇದಾಂತ ಸಿದ್ಧವಾದಂಥದ್ದು ಇದು. ಅದ್ವೈತ ಅಂತಕ್ಕಂಥದ್ದು ವೇದಾಂತ ಉಪನಿಷತ್ತು ಸಿದ್ಧಾಂತ. ಆದ್ದರಿಂದ ನಾನು ಇದನ್ನು ಏನು ವಂದನೆ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂತ ದಶಶ್ಲೋಕಿ ಕೊನೆಯ ಪದ್ಯದಲ್ಲಿ ಅವರು ಹೇಳ್ತಾರೆ. ಇದನ್ನ ಹೇಳಿದ್ರು ಮಾಡಿಕೊಂಡು. ಇನ್ನೊಂದು ಅಂದರೆ ಆಮೇಲೆ ಎಲ್ಲ ದೇವರುಗಳು ಒದ್ದಾಡ್ತಾ ಇದ್ರಲ್ಲ, ನನ್ನ ದೇವರು ನನ್ನ ದೇವರು ಅಂತ. ಎಲ್ಲ ದೇವರ ಮೇಲೂ ಸ್ತೋತ್ರ ಮಾಡೋದು, ಎಲ್ಲ ದೇವರ ಮೇಲೂ. ಪಂಡರಾಪುರಕ್ಕೆ ಹೋಗಿದೆ ಒಂದ್ಸರಿ. ನನ್ನಲ್ಲಿ ಪಂಡರೀನಾಥ ಅಷ್ಟಕ ರಚನೆ ಶಂಕರಾಚಾರ್ಯ, ನರ್ಮದಾಷ್ಟಕ ಬರೆದಿದ್ದಾರೆ, ಗಂಗಾಷ್ಟಕ ಬರೆದಿದ್ದಾರೆ, ಎಲ್ಲ ನದಿಗಳ ಮೇಲೆ ಬರೆದಿದ್ದಾರೆ. ಎಲ್ಲ ದೇವರ ಮೇಲೆ ಯಾರು ಸ್ತೋತ್ರ ಮಾಡೋದಿಲ್ಲ ಅಂತ. ಕೊನೆಗೆ ಪಂಚಾಯತನ ಪೂಜಾ ಪದ್ಧತಿಯನ್ನು ತಂದವರು ಅವರೇನೆ. ಸೂರ್ಯ, ಗಣಪತಿ, ಅಂಬಿಕೆ, ಶಿವ, ವಿಷ್ಣು. ಅದು ವಿಗ್ರಹ ಅಲ್ಲ, ಶಿಲೆ. ಇದು ರಾಷ್ಟ್ರೀಯ ಭಾವೈಕ್ಯತೆಯ ದೃಷ್ಟಿಯಿಂದ ಒಂದೊಂದು ಕಡೆ ಸಿಗ್ತಿದೆ. ನಮ್ಮ ರಾಷ್ಟ್ರದ ಬೇರೆ ಬೇರೆ ಮೂಲಗಳಿಂದ ತಂದಿರತಕ್ಕಂಥ ಶಿಲೆಗಳು. ಪ್ರತಿಷ್ಠೆ ಇಲ್ಲ ಅದಕ್ಕೆ. ಹಾಗೆ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು. ನಾವು ಶರಮೂರ್ತಿಯನ್ನು ಆವಾಹನೆ ಮಾಡಿ ಇಟ್ಕೊಳ್ತಕ್ಕಂಥ ಪಂಚಾಯತನ ಪದ್ಧತಿ ಅಂತಂದು. ಆ ಕುಮಾರ ಷಣ್ಮುಖ ಭುಜಂಗವನ್ನು ಬರೆದು. ಯಾಕೆಂದರೆ ಕುಮಾರನಲ್ಲಿ ಸೇರಿಸಿಲ್ಲ ಈ ಪಂಚಾಯತನಲ್ಲಿ. ಸುಬ್ರಹ್ಮಣ್ಯ ಭುಜಂಗ ಅಂತ ಎಷ್ಟು ಅಮೋಘವಾಗಿದೆ ಅಂತಂದ್ರೆ ಆ ಸುಬ್ರಹ್ಮಣ್ಯ ಭುಜಂಗ ಎಂಥ ಕಾಯಿಲೆ ಅದಕ್ಕೆಲ್ಲ
ಒಳ್ಳೆ ಹೇಳ್ತಾರೆ ಯಾವ ಕಾಯಿಲೆ ವಾಸಿ ಆಗುತ್ತೆ ಅಂತ. ಆ ಶಂಕರರ ಸ್ತೋತ್ರದಲ್ಲಿ ಅಂತ ಮಹತ್ವವಿದೆ. ಕೊನೆಗೆ ಅವ್ರು ಹೋಗೋದೆಲ್ಲಿ ಅಂದರೆ ಅದ್ವಿತೀಯಕ್ಕೆ, ಆ ಪರಮ ಚೈತನ್ಯಕ್ಕೆ ಹೋಗೋದು. ಯಾವುದೇ ಸ್ತೋತ್ರ ಬರೋದು ಆಕಾರದಿಂದ ತಗೊಂಡು ನಿರಾಕಾರಕ್ಕೆ ಹೋಗ್ಬಿಡ್ತಾರೆ ಅವರು. ಮನವರಿಕೆ ಮಾಡ್ತಾರೆ ನಮಗೆ ಹೇಗೆ ಅಂತಕ್ಕಂಥದ್ದನ್ನು. ಹೀಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ತಿಳ್ಕೊಂಡು 5 ಪಂಚಾಯತನ, ಒಂದು ಕೌಮಾರ, ಒಂದು ಷಣ್ಮುಖರು, ಅವ್ರನ್ನೆಲ್ಲ ಒಕ್ಕೂಡಿಸಿ ಯಾರು ನೀವು ನೋಡೋದು ಪೂಜೆ ಎಲ್ಲ ಮಾಡಿ ಸರಿಯಿದೆ, ನೀವೆಲ್ಲ ದೇವರನ್ನ ಈಗ ಪೂಜೆ ಮಾಡಿದ್ದೀರಿ ಮಾಡ್ಕೊಂಡು ಹೋಗಿ. ಆದರೆ ಏನು ಕೀಳು ಅಂತೆಲ್ಲ ಮಾಡಲ್ಲ. ಪರಮ ಚೈತನ್ಯವೇ ಎಲ್ಲರಲ್ಲೂ ಇರೋದರಿಂದ ನಿಮ್ಮಲ್ಲೇ ಭಗವಂತ ಇದ್ದಾರೆ ಅಂದರೆ ಆ ದೇವರಲ್ಲಿ ಶಿವ ವಿಷ್ಣು ಅಂತ ಯಾಕೆ ಭೇದ ಮಾಡ್ತೇನೆ. ಆದ್ದರಿಂದ ಈ 4-5 ದೇವರನ್ನು ಪೂಜೆ ಮಾಡಿ ಎಲ್ಲ ದೇವರುಗಳನ್ನು ಪೂಜೆ ಮಾಡಿದಾಗಾಯಿತು. ಒಂದು ಪಂಚಾಯತರ ಪದ್ಧತಿ ಅಂತಂದರು, ತೀರ್ಥಾಟನ ಪದ್ಧತಿ ಅಂತಂದರು. ಯಾಕೆ ತಂದರು? ಉತ್ತರ ದಕ್ಷಿಣ ಬೇರೆ ಆಗಬಾರ್ದು ಅಂತ. ಇಲ್ಲೊಬ್ಬ ನಾವು ಕಾಶಿ ಯಾತ್ರೆ ಈಗೆಲ್ಲ ಯಾತ್ರೆಗೆ ಹೋಗ್ತೇವಲ್ಲ, ಬಂದು ಈಗಿನ ಯಾತ್ರೆನೇ ಬಿಡಿ, ಇದು ಯಾತ್ರೆ ಅಂತ ನಾವು ಕರ್ನಾಟಕ ಪಿಕ್ನಿಕ್ ಟೈಪ್. ಆದರೆ ಯಾತ್ರೆ ಅಂತಂದರೆ ಇಲ್ಲಿಂದ ನಾವು ದಕ್ಷಿಣದಲ್ಲಿ ಹೋಗ್ಬೇಕಾದ್ರು ಮತ್ತು ಇದಕ್ಕೆ ಹೋಗಬೇಕು ರಾಮೇಶ್ವರಕ್ಕೆ. ಸಮುದ್ರ ಸ್ನಾನ ಮಾಡಿ ರಾಮೇಶ್ವರ ಪೂಜೆ ಸಲ್ಲಿಸಿ ಸಮುದ್ರದ ಮರಳನ್ನು ಒಂದಿಷ್ಟು ಇಟ್ಟುಕೊಂಡು ಕಾಶಿಗೆ ಹೋಗಬೇಕು. ಕಾಶಿಗೆ ಹೋಗಿ ಆ ಮರಳನ್ನು ಅಲ್ಲಿ ಬಿಟ್ಟು ವಿಶ್ವೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಗಂಗೆ ಅಂತಂದು ಮತ್ತು ಮನೆಗೆ ಹೋಗೋದಿಲ್ಲ, ರಾಮೇಶ್ವರಕ್ಕೆ ಬರಬೇಕು ಅಂತ. ರಾಮೇಶ್ವರಕ್ಕೆ ಹೋಗಿ ಗಂಗಾ ಅಭಿಷೇಕ ಮಾಡಿ ಅಲ್ಲಿಂದ ಅವನು ಮನೆಗೆ ಬಂದು ಗಂಗಾ ಸಮಾರಾಧನೆ ಮಾಡಬೇಕು. ಇದು ದಕ್ಷಿಣದವರಿಗೆ ಕೊಟ್ಟಿರ್ತಕ್ಕಂಥ. ಉತ್ತರದವರು ಅದೇ ರೀತಿ. ಮತ್ತು ಕಾಶಿಗೆ ಹೋಗಿ ವಿಶ್ವೇಶ್ವರ ದರ್ಶನ ಮಾಡ್ಕೊಂಡು ನಾವು ಈ ಕಡೆ ದಕ್ಷಿಣ ಭಾರತಕ್ಕೆ ಬರಬೇಕು, ರಾಮೇಶ್ವರಕ್ಕೆ ಹೋಗಬೇಕು. ಮತ್ತು ಕಾಶಿಗೆ ಹೋಗಿ ವಿಶ್ವೇಶ್ವರ ದರ್ಶನ ಮಾಡಿ ಅವನು ಮತ್ತು ಗಂಗಾ ಸಮಾರಾಧನೆ ಮಾಡಬೇಕು. ಅಂದರೆ ಉತ್ತರ ದಕ್ಷಿಣ ಅನ್ನುವಂತಹ ಬೇರೆ ಭಾವ ಇರಬಾರ್ದು. 4 ಮಠಗಳ ಸ್ಥಾಪನೆಯೇ ಅದರ ಉದ್ದೇಶ. ಅದಕ್ಕೆ ತೀರ್ಥಾಟನ ಪದ್ಧತಿಯನ್ನು ಬೇಸಿಗೆ ಮಾಡಿದ್ರು. ಮಠಗಳ ಸ್ಥಾಪನೆ ಸಾಮಾನ್ಯ ದೇವರಿಗೆ ಮಾತ್ರ ಗೊತ್ತಾಗ್ತದೆ. ಅಲ್ಲಿ ದೇವತೆಗಳ ತೀರ್ಥಾಟನ ಪದ್ಧತಿ ಇದೆಯಲ್ಲ, ಅದ್ಭುತವಾದದ್ದು. ಎಲ್ಲರೂ ಎಲ್ಲ ದೇವರನ್ನು ಪೂಜೆ ಮಾಡಿ ಎಲ್ಲಿ ಬೇಕಾದ್ರೂ ಹೋಗಿ ಅವ್ರ ಮೇಲೆ ನೀವು. ಆದರೆ ದಕ್ಷಿಣದ ಹೊರಡುವಾಗ ರಾಮೇಶ್ವರಕ್ಕೆ ಹೋಗಿ ಉತ್ತರದ ಕಾಶಿಗೆ ಹೋಗಿ ಆ ತೀರ್ಥಾಟನ ಪದ್ಧತಿಯನ್ನು ತಂದರು. ಈಗ ಇನ್ನೂ ಸುಮಾರಿದೆ ಅವರ ಮಾತೃ ಪ್ರೇಮ. ಅವರಿಗೆ ಹೇಳೋದಕ್ಕೆ ನಾನು ಅತ್ಯಲ್ಪ, ನಾವೊಂದು ಶಾಸ್ತ್ರವಷ್ಟು ಹೇಳಿಕ್ಕಾಗಿಲ್ಲ ನಮಗೆ. ಅಷ್ಟನ್ನು ನಾನು ನಿಮಗೆ ಅವಕಾಶ ಕೊಟ್ಟಿದ್ದೀರಿ. ಯಾಕೆ ಹೇಳೋದಕ್ಕೆ ಇಂಥ ವಿಷಯಗಳನ್ನು ತಿಳಿಯೋದಕ್ಕೆ ತಾಳ್ಮೆ ಬೇಕಾಗ್ತದೆ. ಅವಕಾಶ ಕೊಟ್ಟಿರ್ತಕ್ಕಂಥ ನಮಗೆಲ್ಲರಿಗೂ ಸಹ ನಾವು ಒಂದರಿಂದ ಸೇರಿಸಿ ಏನಾದರೂ ತಪ್ಪು ಮಾಡಿದರೆ ಪ್ರಶ್ನೆ ಕೇಳಿ ವಿಚಾರ ಮಾಡಿಕೊಂಡು ಕೊನೆಗೆ ಮಹಾರಾಣಿ ಗೊತ್ತಾಗಿರ್ಬೇಕು. ಜನಿಯ ಮುಖ್ಯ ಜನಿಗಳು ಏನೇನಿರ್ಬೇಕು, ಮಹಾ ತಪಸ್ಸುಗಳಲ್ಲೇ ಏನೇ ಇದ್ರೂ ಅದನ್ನು ಅಡಗಿಸಿಕೊಳ್ಳಿ ಆಗಬೇಕು. ರಾಜನ ವರ್ತನೆ ಬದಲಾದಾಗ ಅದು ಯಾರೋ ಹೇಳಿದ್ರು ಇವರು ಸನ್ಯಾಸಿ ಇದ್ದಾರಂತ ಅವನಿಗೆ ಮನೆಗೆ ಅವನನ್ನು ಕೂಡಿಕೊಂಡು ಇಲ್ಲೇ ಇವರು ರಾಜ ಅದೇ ಹೊತ್ತಿಗೆ ಕುಂಭನ ಜೊತೆಗೆ ಏರಿಸಬೇಕು ಅಂತ ಆಗಿತ್ತು. ಅಷ್ಟೊತ್ತಿಗೆ ಕುಂಭನ ಪಾದಾಚಾರ್ಯರಿಗೆ ನರಸಿಂಹನ ಆವಾಹನೆ ಆಗ್ತಾ ಇರ್ತದೆ. ಅವರು ನರಸಿಂಹನಾಗಿ ಆ ಶಂಕರಾಚಾರ್ಯರನ್ನು ಜೊತೆಗೆ ಪ್ರವೇಶ ಮಾಡಿದಂತೆ ತಗೊಂಡು ಈ ಕಡೆ ಇದೆ. ಆವಾಗಲೇ ಇವರು ಶಂಕರ ಇದೆಯಲ್ಲ ನರಸಿಂಹ ಕರಾವಲಂಬನ ಅದನ್ನು ರಚನೆ ಮಾಡಿದ್ರು. ನರಸಿಂಹ ಪಂಚರತ್ನ ಅಂತ ಒಂದು ಹೆಸರಿನಲ್ಲಿ ಕಾಪಾಡುವಂತ ಒಂದು ಭಕ್ತಿ ಪೂರ್ವಕ ಇದು ಪರಕಾಯ ಪ್ರವೇಶದ. ಅದು ನಾವು ಎಷ್ಟು ಅಧ್ಯಯನ ಮಾಡೋದಿಲ್ಲ, ಯಾಕೆಂದ್ರೆ ಜನರಿಗೆ ಅದ್ರ ಬಗ್ಗೆ ಇದಾಗೋದಿಲ್ಲ.